ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾನು FM2 ಸಬ್ಜೆಕ್ಟ್ ಏನಿದೆ ಇದರ ಅಂತಿಮ ಅಧ್ಯಾಯ, ಏನು ಅಧ್ಯಾಯದ ಹೆಸರು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಅಂತರರಾಷ್ಟ್ರೀಯ ಹಣಕಾಸು ನಿರ್ವಹಣೆ. ಈ ಅಧ್ಯಾಯದಲ್ಲಿ ನಾನು ಈಗ ಮಾಡ್ತಾರಂಥದ್ದು ಅಂತಾರಾಷ್ಟ್ರೀಯ ಹಣಕಾಸು ನಿರ್ವಹಣೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆ. ಓಕೆ, ಇದ್ರ ಬಗ್ಗೆ ನಾನು ಈ ಒಂದು ದಿನಲ್ಲಿ ತರಗತಿಯನ್ನು ಮಾಡ್ತೇನೆ. ಹೇಗೆ ನೋಡ್ರಿ, ಹಾಗಾದ್ರೆ ಫಸ್ಟ್ ನಾವೇನು ತಿಳ್ಕೊಳ್ಳೋದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಲ್ವಾ. ಹಾಗೆ ನೋಡಿದ್ವಿ, ಏನಂತ ನೋಡಿದ್ವಿ, ಅಂತರರಾಷ್ಟ್ರೀಯ ಏನು ಹಣಕಾಸು ನಿರ್ವಹಣೆ. ಕರೆಕ್ಟಾ? ಗತ ನೆನದವೆಲ್ಲರೂ ಕನ್ನಡದಾಗ ಇದನ್ನು ಅಂತಾರಾಷ್ಟ್ರೀಯ ಹಣಕಾಸು ಅದೇನು, ಆಸ್ ದ ನೇಮ್ ಸಜೆಸ್ಟ್, ಈ ಹೆಸರೇ ಹೇಳುತ್ತೆ ಏನಂತ, ಡೀಲ್ಸ್ ವಿತ್ ಆಲ್ ದ ಫೈನಾನ್ಷಿಯಲ್ ಡಿಸಿಷನ್ಸ್, ಡೀಲ್ಸ್ ವಿತ್ ಏನೋ ಆಲ್ ದ ಫಿನಾನ್ಷಿಯಲ್ ಡಿಸಿಷನ್ಸ್ ಟೇಕನ್ ಇನ್ ದ ಏರಿಯಾ ಆಫ್ ಇಂಟರ್ನ್ಯಾಷನಲ್ ಬಿಸಿನೆಸ್. ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನಲ್ಲಿ ಅಲ್ವಾ, ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನಲ್ಲಿ ಅಲ್ವಾ ಏನಾಗಿರುತ್ತೆ, ಡೀಲ್ಸ್ ಏನಾಗಿರುತ್ತೆ, ಇದು ತೆಗೆದುಕೊಳ್ಳುವಂತಹ ಹಣಕಾಸಿನ ನಿರ್ಧಾರಗಳನ್ನ, ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಪ್ರಕ್ರಿಯೆಗಳನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿರ್ವಹಣೆಯು ಒಳಗೊಂಡಿರ್ತದೆ ಅಂತ ಹೇಳಿ ನಮ್ಗಿಲ್ಲಿ ಸ್ಪಷ್ಟ ಆಗ್ತದೆ. ಕರೆಕ್ಟ್ ಅಲ್ಲ? ಏನು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ನಿರ್ದೇಶನ ಬೇರೆ ಏನಲ್ಲ, ಬರೀ ಏನು ವ್ಯಾಪಾರ ವಹಿವಾಟಿನ ಕುರಿತಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿರ್ವಹಣೆಯು ಇಲ್ಲಿ ಒಳಗೊಂಡಿರ್ತದೆ. ಹಾಗೇನ ಮತ್ತಿಲ್ಲಿ ಮುಂದುವರೆದು ನೋಡೋದಾದ್ರೆ, expansion in world trade has led to the growth of multinational companies. Expansion of world trade, ನೋಡಿ ವರ್ಡ್ ಹೆಂಗ್ ಬಂತು ನೋಡ್ರಿ, ಇದು ಎಕ್ಸ್ಪ್ಯಾನ್ಷನ್ ಆಫ್ ವರ್ಲ್ಡ್ ಟ್ರೇಡ್ ಅಂದ್ರೆ ಏನಾಯ್ತು, ವಿಶ್ವ ವ್ಯಾಪಾರದ ವಿಸ್ತರಣೆ ಅಂತ. ವಿಶ್ವ ವ್ಯಾಪಾರದ ವಿಸ್ತರಣೆ ಏನಾಯ್ತು, ಹ್ಯಾಸ್ ಲೆಡ್ ಟು ದ ಗ್ರೋತ್ ಆಫ್ ಮಲ್ಟಿನ್ಯಾಷನಲ್ ಕಂಪನಿ ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ಅಭಿವೃದ್ಧಿಗೆ ಯಾವುದು ಪೂರಕ ಆಯಿತು, ವಿಶ್ವ ವ್ಯಾಪಾರದ ವಿಸ್ತರಣೆ ಪೂರಕ ಆಯಿತು. ಇನ್ ದ ಡೆವಲಪ್ಡ್ ಕಂಟ್ರೀಸ್ ಆಸ್ ವೆಲ್ ಆಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ, ಏನ್ ನೋಡ್ರಿ ಏನಂತ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಏನಾಗಿದೆ, ಬಹುರಾಷ್ಟ್ರೀಯ ಕಂಪನಿಗಳ ಬೆಳವಣಿಗೆ ವಿಶ್ವ ವ್ಯಾಪಾರದಲ್ಲಿ ವಿಸ್ತರಣೆಗೆ ಕಾರಣವಾಗಿದೆ. ವಿಶ್ವ ವ್ಯಾಪಾರದ ವಿಸ್ತರಣೆಗೆ ಇವೆಲ್ಲವೂ ಕೂಡ ಒಂದು ಕಾರಣ ಆಗಿದೆ ಅಂತೇಳಿ ಇಲ್ಲಿ ನಮಗೆ ಅರ್ಥ ಆಗ್ತದೆ. ಈಗ ಮತ್ತೆ ಮುಂದುವರೆದು ನೋಡೋದಾದ್ರೆ ಇಲ್ಲಿ ನೋಡ್ರಿ, ಈಗ their operations have led to a significant increase, ಅಂದ್ರೆ ಇದರ ಕಾರ್ಯಾಚರಣೆಯು ಏನಾಗಿದೆ, ಅಂತಾರಾಷ್ಟ್ರೀಯ ಒಂದು ಕಾರ್ಯಾಚರಣೆ ಆಗಿದೆ ಅಂತಂದ್ರೆ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಆಗಿದೆ. ಯಾವ ತರ, ಇನ್ ದ ಕ್ರಾಸ್ ಕಂಟ್ರಿ ಫ್ಲೋ ಆಫ್ ಫಂಡ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರ ಕಾರ್ಯಾಚರಣೆಯು ಬೆಳೀತಾ ಇದ್ದಾಗ ಏನಾಗ್ತದೆ ಅಂತಂದ್ರೆ ವಿದೇಶಿ ವ್ಯಾಪಾರದಲ್ಲಿನ ಹಣದ ಹರಿವು, ಕ್ರಾಸ್ ಕಂಟ್ರಿ ಅಂದ್ರೆ ಅದೇನೆ ಇದೆ ಅಂದ್ರೆ ದೇಶಗಳ ನಡುವೆ ಏನೋ ಹಣದ ಹರಿವು ಏನೋ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕೆ ಜಾಸ್ತಿ ಆಯ್ತು, ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಿಂದಾಗಿ, ವ್ಯಾಪಾರ ವಹಿವಾಟಿನ ನಡೀತಿರಿಂದಾಗಿ ದೇಶಗಳ ಮಧ್ಯೆ ಹಣದ ಹರಿವು ಫ್ಲೋ ಆಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ದಿಸ್ ಟೂ ವೇ ಫ್ಲೋ ಆಫ್ ಫಂಡ್ಸ್ ರಿಕ್ವೈರ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ಅಂದ್ರೆ ಏನು ಅಂತ ಕಂಟ್ರಿ, ಬಿ ಏನಂತ ಕಂಟ್ರಿ, ಇವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ಇವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ. ಏನಾಯ್ತು, ಇಲ್ಲಿ ಫಂಡ್ ಫ್ಲೋ ಆಗ್ತಾ ಇದೆ ಅಂದ್ರೆ ಹಣದ ಹರಿವು ನಡೀತಾ ಇದೆ. ಈ ಹಣದ ಹರಿವಿನ ಒಂದು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಗ್ಬೇಕು ಅಲ್ವಾ. ಅಂದ್ರೆ ಎಫಿಷಿಯಂಟ್ ಅಂದ್ರೇನು, ಸೂಕ್ತವಾದ ನಿರ್ಣಯ ಆಗಬೇಕು. ಇದು ಏನಾಯ್ತಂದ್ರೆ ದಿಸ್ ಎಕ್ಸ್ಪ್ಲೈನ್ಸ್ ದ ನೆಸೆಸಿಟಿ ಟು ಸ್ಟಡಿ ಇಂಟರ್ನ್ಯಾಷನಲ್ ಫೈನಾನ್ಸ್ಮೆಂಟ್. ಅಂದ್ರೆ ಏನು ಇಲ್ಲಿ ಹಣದ ಅರಿವಿದೆಯಲ್ಲ,
ಇದರ ಸೂಕ್ತವಾದಂತ ಏನಾಗಬೇಕು, ನಮಗೆ ನಿರ್ವಹಣೆ ಆಗಬೇಕು. ಈ ನಿರ್ವಹಣೆಯನ್ನ ನಮಗೆ ಏನ್ ತೋರಿಸ್ಕೊಡ್ತದೆ, ನಮಗೆ ಅಂತಾರಾಷ್ಟ್ರೀಯ ವ್ಯಾಪಾರ, ಅಂತಾರಾಷ್ಟ್ರೀಯ ಏನೋ ಹಣಕಾಸು ನಿರ್ವಹಣೆಯ ಅಗತ್ಯತೆಯನ್ನ ನಮಗೆ ತೋರಿಸ್ಕೊಡ್ತದೆ. ಏನೋ ಅಂತಾರಾಷ್ಟ್ರೀಯ ಹಣಕಾಸು ನಿರ್ವಹಣೆಯ ಅಗತ್ಯತೆಯನ್ನ ಈ ಒಂದು ಗಳಿಗೆ ಸಂದರ್ಭಗಳು ನಮಗೆ ತೋರಿಸ್ಕೊಡ್ತದೆ. ಓಕೆ, ಹಾಗೆ ಮತ್ತೆ ಮುಂದುವರೆದು ನಾವು ಮುಂದಿನ ಅಂಶದ ಕಡೆ ನೋಡೋದಾದ್ರೆ ಹಾಗಾದ್ರೆ ನೋಡ್ರಿ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಈಗಾಗಲೇ ನಾವು ಅದ್ರ ಬಗ್ಗೆ ತಿಳ್ಕೊಂಡೇ ಬಿಟ್ವಿ ಆಲ್ಮೋಸ್ಟ್ ಅಲ್ಲ, ಒಂದ್ ಸ್ವಲ್ಪ ಮಾಹಿತಿ ಬಂತು ನಮಗೆ. ಅಂದ್ರೇನು, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್, ಸಿಂಪಲ್ ಆಗೇನು, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಕ್ರಾಸ್ ಬಾರ್ಡರ್ ಫಂಡ್ ಫ್ಲೋ ಸಿಸ್ಟಮ್ ಅಂತಂದ್ರೆ ಆಯ್ತು. ಅಂದ್ರೇನು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿನ ಹಣದ ಹರಿವಿನ ಸಮರ್ಥ ನಿರ್ವಹಣೆ ಮಾಡೋದಕ್ಕೆ ನಮಗೆ ಇದರ ಅಗತ್ಯತೆ ಬಹಳ ಇದೆ ಅಂತ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಇಟ್ ಇಸ್ ಆಲ್ಸೋ ನೋನ್ ಆಸ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಅಂತ ಹೇಳಿ ಕರಿತೀವಿ. ಇಂಟರ್ನ್ಯಾಷನಲ್ ಫೈನಾನ್ಸ್ ಅಂತ ಹೇಳಿ ಕೂಡ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು, ಅಂತಾರಾಷ್ಟ್ರೀಯ ಹಣಕಾಸು ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಹಾಗೆ ಮತ್ ನೋಡ್ರಿ ಏನಂತ, ಇಟ್ ಈಸ್ ದ ಸೆಟ್ ಆಫ್ ರಿಲೇಷನ್ಸ್ ಫಾರ್ ದ ಕ್ರಿಯೇಷನ್ಸ್ ಅಂಡ್ ಯೂಸಿಂಗ್ ಫಂಡ್ಸ್ ನೀಡೆಡ್ ಫಾರ್ ಫಾರಿನ್ ಎಕನಾಮಿಕ್ ಆಕ್ಟಿವಿಟಿ ಆಫ್ ಇಂಟರ್ನ್ಯಾಷನಲ್ ಕಂಪನೀಸ್ ಅಂಡ್ ಕಂಟ್ರೀಸ್. ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ಕಂಪನಿಗಳು ಮತ್ತು ದೇಶಗಳ, ನೋಡ್ರಿ, ಅಂತಾರಾಷ್ಟ್ರೀಯ ಕಂಪನಿಗಳು ಹಾಗೇನೆ ದೇಶಗಳ ವಿದೇಶಿ ಆರ್ಥಿಕ ಚಟುವಟಿಕೆಗಳಿಗೆ ಅಗತ್ಯವಾದ ಹಣವನ್ನ ರಚಿಸುವ ಮತ್ತು ಸಂಬಂಧಗಳ ಸಮೂಹವಾಗಿದೆ. ಬಹಳ ಸಿಂಪಲ್ ಆಯ್ತು. ಬರೀ ಕಂಟ್ರೀಸ್ ಅಷ್ಟೇ ಅಲ್ಲ, ಇದು ಕಂಪನೀಸ್, ವ್ಯಾಪಾರ ಸಂಸ್ಥೆಗಳು ಮತ್ತು ದೇಶಗಳು ಇವೆಲ್ಲ ಏನ್ ಮಾಡ್ತಾರೆ, ಇವರ ವಿದೇಶಿ ಆರ್ಥಿಕ ಚಟುವಟಿಕೆಗೆ, ಇವರೆಲ್ಲರ ಕೈಗೊಳ್ಳುವಂತಹ ವಿದೇಶಿ ಆರ್ಥಿಕ ಚಟುವಟಿಕೆಗಳಿಗೆ ಏನಾಗ್ತದೆ, ಇಲ್ಲಿ ಅಗತ್ಯವಾದ ಹಣವನ್ನ ರಚಿಸುವ, ನೋಡ್ರಿ, ಅಂದ್ರೆ ಕ್ರಿಯೇಟ್ ಮಾಡುವ ಮತ್ತು ಬಳಸುವ ಎಕ್ಸ್ಪೆನ್ಸಸ್ಗಳ ಸಂಬಂಧಗಳ ಸಮೂಹವಾಗಿದೆ. ಯಾವುದು? ಇಂಟರ್ನ್ಯಾಷನಲ್ ಫೈನಾನ್ಸ್. ಓಕೆ, ನಿಮಗೆ ಎಲಾಬ್ರೇಟ್ ಆಗಿ ಬಹಳ ಅರ್ಥ ಆಗ್ತದೆ ಅಂತ ಹೇಳಿ ಅನ್ಕೊಂಡು ನಾನು ಮುಂದಿನ ಒಂದು ಅಂಶಕ್ಕೆ ಈಗ ಹೋಗ್ತಾ ಇದ್ದೀನಿ. ಡೆಫಿನಿಷನ್. ದ ಡೆಫಿನಿಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸಿನ ಕುರಿತಾಗಿ ಇರುವಂತಹ ವ್ಯಾಖ್ಯೆ ಏನ್ ಹೇಳ್ತಂದ್ರೆ, ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಮಾನಿಟರಿ ರಿಲೇಷನ್. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಮಾನಿಟರಿ ರಿಲೇಷನ್ಸ್ that develop in a process of economic agreements. Economic agreements, trade, foreign exchange ಅಂದ್ರೆ ವ್ಯಾಪಾರ, ವಿದೇಶಿ ವಿನಿಮಯ, ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ, ಬಿಟ್ವೀನ್ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ ಅಂಡ್ ದ ರೆಸಿಡೆಂಟ್ಸ್ ಆಫ್ ಫಾರಿನ್ ಕಂಟ್ರೀಸ್. ಅಲ್ವಾ? ಅದೇನು ಕಂಟ್ರಿ 1, ಕಂಟ್ರಿ 2. ಏನಂತಂದ್ರೆ ಇಲ್ಲೂ ಬಿಸ್ನೆಸ್ ಪರ್ಸನ್ಸ್ ಇರ್ತಾರೆ, ಇಲ್ಲೂ ಬಿಸ್ನೆಸ್ ಪರ್ಸನ್ಸ್ ಇರ್ತಾರೆ, ಎರಡೂ ಕಡೆ ವ್ಯಾಪಾರ ಸಂಸ್ಥೆಗಳು ಇರ್ತವೆ. ಇದೇನಪ್ಪ ತೋರಿಸ್ಕೊಡುತ್ತಂತಂದ್ರೆ, ಇವೆರಡೂ ವ್ಯಕ್ತಿಗಳ ಒಂದು ಬಿಸ್ನೆಸ್ ಪರ್ಸನ್ಸ್ ನಡುವಿನ ಕಾಂಟ್ರಾಕ್ಟ್ ಯಾವ ಥರ ಕಾಂಟ್ರಾಕ್ಟ್ ಆಗಿರ್ತವೆ, ಟ್ರೇಡ್ ಬಗ್ಗೆ, ವಿದೇಶಿ ವಿನಿಮಯದ ಬಗ್ಗೆ, ಹೂಡಿಕೆ ಮಾಡೋದ್ರ ಬಗ್ಗೆ, ಇವೆಲ್ಲ ಇಲ್ಲಿ ತೋರಿಸ್ಕೊಟ್ಟಿರುತ್ತೆ ಅಲ್ವಾ? ಹಂಗೆ ನೋಡ್ರಿ, ಏನಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ವ್ಯಾಖ್ಯಾನವು ಏನ್ ಮಾಡ್ತದೆ, ಅಂತಾರಾಷ್ಟ್ರೀಯ ಹಣಕಾಸು ವ್ಯಾಖ್ಯಾನವು ದೇಶದ ನಿವಾಸಿಗಳು ಅಂದ್ರೆ ನಮ್ಮ ದೇಶದ ರೆಸಿಡೆಂಟ್ಸು ಮತ್ತು ವಿದೇಶಿ ನಿವಾಸಿಗಳು ಫಾರಿನ್ ರೆಸಿಡೆಂಟ್ಸ್ ನಡುವೆ ವ್ಯಾಪಾರ, ವಿದೇಶಿ ವಿನಿಮಯ, ಹೂಡಿಕೆ ಸೇರಿದಂತೆ ಮುಂತಾದ ಆರ್ಥಿಕ ಒಪ್ಪಂದಗಳ ಪ್ರಕ್ರಿಯೆಯಲ್ಲಿ ಅಲ್ವಾ, ಇವೆಲ್ಲ ಎಕನಾಮಿಕ್ ಕಾಂಟ್ರಾಕ್ಟ್ ಪ್ರಕ್ರಿಯೆಯಲ್ಲಿ ಅಭಿವೃದ್ಧಿ ಹೊಂದುವ ವಿತ್ತೀಯ ಸಂಬಂಧಗಳ ಅಂದ್ರೆ ಎಕನಾಮಿಕ್ ರಿಲೇಶನ್ಶಿಪ್ಗಳ ಏನೋ ಸಂಬಂಧಗಳ ಒಂದು ಸಂಯೋಜನೆ ಆಗಿದೆ ಅಂತ. ಸಂಯೋಜನೆ ಕಾಂಬಿನೇಷನ್. ಈಗ ಮುಂದೆ ಮತ್ತೆ ನೋಡೋದಾದ್ರೆ ಇಲ್ಲಿ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗೋಣ. ಏನ್ ಹೇಳ್ತಾರೆ ಅಂದ್ರೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಮೇನ್ಲಿ ಕನ್ಸರ್ನ್ಡ್ ವಿತ್ ಹೌ ಟು ಆಪ್ಟಿಮಲಿ ಮೇಕ್. ನೋಡ್ರಿ, ಏನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಮೇನ್ಲಿ ಕನ್ಸರ್ನ್ಡ್ ವಿತ್
ಹೌ ಟು ಆಪ್ಟಿಮಲಿ ಮೇಕ್ ವೇರಿಯಸ್ ಕಾರ್ಪೊರೇಟ್ ಫೈನಾನ್ಸ್ ಡಿಸಿಷನ್ಸ್. ಯಾವ ತರ? ಸಚ್ ಆಸ್ ದೋಸ್ ಪರ್ಟೈನಿಂಗ್ ಟು ಇನ್ವೆಸ್ಟ್ಮೆಂಟ್, ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳಾಗಿರ್ಬೋದು, ಬಂಡವಾಳ ಸಂರಚನೆ ಬಗ್ಗೆ ಆಗಿರ್ಬೋದು, ಅಥವಾ ಡಿವಿಡೆಂಡ್ ಪಾಲಿಸಿ ಅಂದ್ರೆ ಲಾಭದ ನೀತಿ ಕುರಿತಾಗಿರ್ಬೋದು, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ದುಡಿಯುವ ಬಂಡವಾಳ ನಿರ್ವಹಣೆ ಕುರಿತಾಗಿರ್ಬೋದು, ವಿತ್ ಎ ವ್ಯೂ ಟು ಅಚೀವಿಂಗ್ ಸೆಟ್ ಆಫ್ ಗಿವನ್ ಕಾರ್ಪೊರೇಟ್ ಆಬ್ಜೆಕ್ಟಿವ್. ಅಂತಂದ್ರೆ ನಾವಿನ್ನೂ ಸ್ವಲ್ಪ ಕನ್ನಡದಾಗ ಹೋದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತಾವ. ಹೆಂಗಂದ್ರೆ ಕೊಟ್ಟಿರುವ ಸಾಂಸ್ಥಿಕ ಉದ್ದೇಶಗಳ ಒಂದು ಗುಂಪನ್ನ ಸಾಧಿಸುವ ಉದ್ದೇಶದಿಂದ ಅಲ್ವಾ, ಇದು ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್. ಸಾಂಸ್ಥಿಕ ಉದ್ದೇಶ ಅಂದ್ರೇನು? ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್. ಅದನ್ನು ಸಾಧಿಸೋ ಉದ್ದೇಶದಿಂದ ಏನ್ ಮಾಡೋಂಥದ್ದು? ಹೂಡಿಕೆ, ಬಂಡವಾಳ ರಚನೆ, ಲಾಭಾಂಶ ನೀತಿ ಮತ್ತು ಕಾರ್ಯನಿರತ ಬಂಡವಾಳ ನಿರ್ವಹಣೆಗೆ ಸಂಬಂಧಿಸಿದಂತೆ ವಿವಿಧ ಸಾಂಸ್ಥಿಕ ಹಣಕಾಸು ನಿರ್ಧಾರಗಳು ಅಂದ್ರೆ ಕಾರ್ಪೊರೇಟ್ ಫೈನಾನ್ಸ್ ಡಿಸಿಷನ್ಸ್ ಹೇಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಅಲ್ವಾ, ಅದ್ಯಾವ ತರ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಹಣಕಾಸು ನಿರ್ವಹಣೆ ಮುಖ್ಯವಾಗಿ ಏನ್ ಮಾಡ್ತದೆ ಇಲ್ಲಿ? ಇದು ಕಾಳಜಿಯನ್ನ ವಹಿಸ್ತದೆ ಅಂತ. ನಾನು ಈಗ ಓದಿರ್ತದ್ದು ಹಣಕಾಸು ನಿರ್ವಹಣೆ ಬಗ್ಗೆ. ಕರೆಕ್ಟಾ? ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ತು ಅಂತ ಅನ್ಕೊಳ್ಳೋಣ. ಬಹಳ ಸಿಂಪಲ್ ಆಗಿದೆ, ಬಹಳ ಸರಳ. ಸಾಂಸ್ಥಿಕ ಉದ್ದೇಶಗಳ ಸಾಧಿಸುವ ಉದ್ದೇಶದಿಂದ. ಇಷ್ಟೇ ಕೀವರ್ಡ್ ಸಾಂಸ್ಥಿಕ ಉದ್ದೇಶಗಳ ಸಾಧಿಸುವ ಒಂದು ಅದನ್ನ ನಾವೇನು ಆರ್ಗನೈಸೇಷನ್ ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದೀವಿ. ಇದನ್ನು ಅಚೀವ್ ಮಾಡುವಂತ ಉದ್ದೇಶದಿಂದ ನಾವೇನ್ ಮಾಡ್ಬೇಕಂತಂದ್ರೆ ಹೂಡಿಕೆ ಮಾಡೋದ್ರ ಬಗ್ಗೆ, ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಬಗ್ಗೆ, ಡಿವಿಡೆಂಡ್ ಪಾಲಿಸಿ ಬಗ್ಗೆ ಅಲ್ವಾ, ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ನಾವು ಯಾವ ತರ ಫಿನಾನ್ಷಿಯಲ್ ಡಿಸಿಷನ್ಸ್ಗಳನ್ನ ತಗೋತೀವಿ ಅಲ್ವಾ, ಅದ್ರ ಬಗ್ಗೆ ನಾವು ಇಲ್ಲಿ ಸಂಪೂರ್ಣ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತವೆ ಅಲ್ವಾ. ಇವೆಲ್ಲವನ್ನ ಒಟ್ಟಾಗಿ ನಾವು ಏನಂತ ಕರಿತೀವಿ? ಹಣಕಾಸು ನಿರ್ವಹಣೆ ಅಂತ ಕರಿತೀವಿ. ಅಷ್ಟೇ ಸಿಂಪಲ್. ಸಂಸ್ಥೆಯ ಉದ್ದೇಶಗಳ ಈಡೇರಿಕೆಗಾಗಿ ನಾವೇನಪ್ಪ ಮಾಡ್ತೀವಿ? ಅಲ್ಲಿ ಬಂಡವಾಳ ಹೂಡೋದ್ರ ಬಗ್ಗೆ ಅಲ್ವಾ. ಸಂಸ್ಥೆಗಳ ಇನ್ನೂ ನಿಮ್ಗೆ ಇದು ಸ್ವಲ್ಪ ಇನ್ನೂ ಎಲಾಬ್ರೇಟ್ ಆಗಿ ಹೇಳ್ತೀನಿ. ಏನಪ್ಪಾ ಅಂದ್ರೆ ಸಂಸ್ಥೆಗಳ ಏನೀಗಾಗಲೇ ಸಂಸ್ಥೆ ಸ್ಥಾಪನೆ ಮಾಡಿದೀವಿ, ಆ ಸಂಸ್ಥೆಯಲ್ಲಿ ಒಂದು ಟಾರ್ಗೆಟ್ ಇರುತ್ತೆ, ಅಚೀವ್ಮೆಂಟ್ ಇರುತ್ತೆ. ಅಚೀವಿಂಗ್ ಅದರ ಉದ್ದೇಶಗಳಿಗೆ ಆ ಅಚೀವ್ಮೆಂಟ್ ನ ರೀಚ್ ಮಾಡೋದು, ಗೋಲ್ ರೀಚ್ ಇರ್ತದೆ. ಯಾವ ತರ ಇರ್ತದೆ? ಅದರಲ್ಲಿ ಸುಮಾರು ಟೈಪ್ಸ್ ವರ್ಕ್ ಇರ್ತೇನೋ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡೋದಾಗಿರ್ಬೋದು ಅಲ್ವಾ, ಆಮೇಲೆ ಬಂದಿರುವಂತ ಲಾಭವನ್ನ ಹೇಗೆ ಹಂಚೋದರ ನೀತಿ ಬಗ್ಗೆ ಆಗಿರ್ಬೋದು, ಹಾಗೆ ಯಾವ ತರ ಬಂಡವಾಳವನ್ನ ಸ್ಟ್ರಕ್ಚರ್ ಅಥವಾ ರೀಸ್ಟ್ರಕ್ಚರ್ ಮಾಡೋದಾಗಿರ್ಬೋದು ಆಯ್ತಾ. ಇವೆಲ್ಲಾ ವಿಚಾರವನ್ನ ಒಳಗೊಂಡಿರುತ್ತೆ ಹಣಕಾಸು ಮ್ಯಾನೇಜ್ಮೆಂಟ್ ಅಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೊಂಡಿರುತ್ತೆ ಆಯ್ತಾ. ಸೊ ಇದಾದ್ಮೇಲೆ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸ ಬಲ್ಲವನಿಗೆ ಏನು ಗೊತ್ತಾಗಲ್ಲಂತ. ಇತಿಹಾಸ ಗೊತ್ತಿರ್ಬೇಕು ಯಾವತ್ತು. ಏನ್ ಇತಿಹಾಸ ಅಂದ್ರೆ ಈ ಕ್ಷಣದ ಈ ಒಂದೇ ಕ್ಷಣ ಇದೆ, ಇದರ ಹಿಂದಿನ ಎಲ್ಲವೂ ಕೂಡ ಇತಿಹಾಸ. ಕರೆಕ್ಟಾ? ಈ ಕ್ಷಣ ಏನಿದೆ ಇದ್ರ ಹಿಂದೆ ನಡೆದಂತ ಎಲ್ಲವೂ ಕೂಡ ಇತಿಹಾಸ. ಇತಿಹಾಸದಲ್ಲಿ ಎಲ್ಲ ಇದೆ. ಪಾಸಿಟಿವ್ ಇದೆ, ನೆಗೆಟಿವ್ ಕೂಡ ಇದೆ ಇತಿಹಾಸದಲ್ಲಿ. ಅಲ್ಲಿ ಯಾವುದು ಇಲ್ಲ ಅಂತ, ಬರೀ ಪಾಸಿಟಿವ್ ಇದೆ ಅಂತ ಅರ್ಥ ಅಲ್ಲ ಅಲ್ವಾ. ಅಲ್ಲಿ ರಾಕ್ಷಸರ ಬಗ್ಗೆನೂ ಇದೆ, ಅದೇ ದಾನವರ ಬಗ್ಗೆನೂ ಇದೆ, ಮಾನವರ ಬಗ್ಗೆನೂ ಇದೆ, ದೇವ್ರ ಬಗ್ಗೆನೂ ಇದೆ ಅಲ್ವಾ. ಹಂಗೆ ನಾವು ಹಣಕಾಸಿಗೂ ಒಂದು ಇತಿಹಾಸ ಇದ್ದೇ ಇರುತ್ತೆ ಅಲ್ವಾ. ನಮ್ಗಳಿಗೂ ಒಂದು ಇತಿಹಾಸ ಅಂತ ಇದೆ, ಅಪ್ಪ ಅಮ್ಮ ಆ ಥರ ಇತಿಹಾಸ ಇರ್ತಲ್ಲ. ಹಂಗೆ ಕರೆನ್ಸಿಗೂ ಒಂದು ಇತಿಹಾಸ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಕೆಲವು ಅಂಶಗಳನ್ನ ಮಾತ್ರ ಪ್ರಸ್ತಾಪ ಮಾಡಿದ್ವಿ. ಏನಪ್ಪಾ ಎಲ್ಲಾನು ಹೇಳಿಲ್ಲ, ಬರೀ ಇಷ್ಟೇ ಹೇಳೋರ ಅಂತಲ್ಲ, ಬಹಳ ಮುಖ್ಯವಾಗಿ ಇರೋದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಯಾವುದಂದ್ರೆ ಕ್ರಿಸ್ತ ಶಕ 1540ರಿಂದ 545 ಆಯ್ತಂದ್ರೆ ಶೇರ್ ಶಾ ಸೂರಿ ಏನ್ ಮಾಡ್ತಾರೆ? ಇಂಟ್ರಡ್ಯೂಸ್ಡ್ ಸಿಲ್ವರ್ ರೂಪಾಯಿ. ಇದಕ್ಕೂ ಮುಂಚೆ ನಮ್ಮಲ್ಲಿ ಕನಿಷ್ಕ ಮಹಾರಾಜ ಇವ್ರೇನ್ ಮಾಡ್ತಾರೆ? ಚಿನ್ನದ ನಾಣ್ಯವನ್ನು ಹೊರಡಿಸ್ತಿರ್ತಾರೆ ಅವರು. ಆಯ್ತಾ? ಹಾಗೆ ಇಲ್ಲಿ ಶೇರ್ ಶಾ ಸೂರಿ ಅವರು ಬೆಳ್ಳಿ ನಾಣ್ಯವನ್ನು ಹೊರಡಿಸಿರ್ತಾರೆ. ಅದೇ ಅಂದ್ರೆ ನಾನು ಏನ್ ಹೇಳ್ತಾ ಇದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮತ್ತೆ ವಿದೇಶಿ ವಿನಿಮಯಕ್ಕೆ ಇದ್ದಂತ ಇತಿಹಾಸ ನಮ್ಮ ದೇಶದ ಇತಿಹಾಸ. ನಮ್ಮ ದೇಶ ಫಾರಿನ್ಸ್ ನಲ್ಲಿ ವ್ಯಾಪಾರ ಮಾಡಿದಲ್ವಾ, ಅದೇ ತರ ಒಂದಷ್ಟು ಇತಿಹಾಸ ನಮ್ಗೆ ಇರಲೇಬೇಕಲ್ಲ ಅಂತ.
ಅಲ್ವಾ. ಅವಾಗೆಲ್ಲ ಯಾವ ಥರ ಅಂದರೆ ಈ ಸಂಸ್ಥಾನಗಳಂತ ಇದ್ವು, ಅವು ವಿದೇಶಿ ಜೊತೆಯಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ವು. ನಾವು ಇದು ನೋಡಿದ್ವಿ ಏನಪ್ಪ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ವಾ, ಸಿಂಧೂ ಬಯಲಿನ ನಾಗರಿಕರು, ಇವರು ಅರಬ್ಬರ ಜೊತೆಯಲ್ಲಿ ವ್ಯಾಪಾರ ವಹಿವಾಟು ಹೊಂದಿದ್ರು. ಅರಬ್ಸು, ಹಾಗೆ ಗ್ರೀಕರು, ಎಲ್ಲ ಕೂಗಳಿದೆ. ಎಲ್ಲರ ಜೊತೆಯಲ್ಲೂ ವ್ಯಾಪಾರ ವಹಿವಾಟು ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಆಗೇ ಆಗುತ್ತಲ್ಲ, ಅದು ಆಟೋಮೆಟಿಕ್ ಆಗಿ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಇವರೇನು ವ್ಯಾಪಾರ ವಹಿವಾಟಿಗೆ ಕನಿಷ್ಕ ಮಟ್ಟದ ಚಿನ್ನವನ್ನು ಹೊಂದಿದ್ದ ಅಲ್ವಾ, ಏನೋ ಚಿನ್ನದ ನಾಣ್ಯವನ್ನು ಹೊಂದಿದ್ದ. ಅದೇ ಥರ ಶೇರ್ಷಾ ಸೂರಿ ಇವರು ಕೂಡ ಏನೋ ಬೆಳ್ಳಿ ರೂಪಾಯಿಗಳನ್ನ ಹೊಂದಿದ್ರು. ಏನೋ ನಮ್ಮ ಇತಿಹಾಸ ತೋರಿಸ್ಕೊಡುತ್ತೆ. ಯಾಕಪ್ಪ ಅಂದರೆ ಅರಬ್ಸು ಇಂದ ಕುದುರೆ ವ್ಯಾಪಾರ ಮೇನು ಕುದುರೆಗಳನ್ನ ತರಿಸ್ಕೊಳ್ತಾ ಇದ್ರಲ್ವಾ, ಹಂಗಾಗಿ ನಡೀತಾ ಇತ್ತು. ಆಮೇಲೆ 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಏನೋ ಮೇಡ್ ಅರ್ಲಿಯೆಸ್ಟ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಏನು ಮಾಡ್ತಾರೆ, ಮೇಡ್ ದ ಅರ್ಲಿಯೆಸ್ಟ್ ರುಪಿ ನೋಟ್ಸ್ ಇಶ್ಯೂ ಇನ್ ದ ಇಯರ್ 1770. ಅಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಇರುತ್ತೆ, ಅವರು ನೋಟನ್ನು ಬಿಡುಗಡೆ ಮಾಡ್ತಾರೆ ಟ್ರಾನ್ಸಾಕ್ಷನ್ಗೋಸ್ಕರ. ಇವಾಗ ಏನು ನಾವೆಲ್ಲ ನೋಟ್ ಯೂಸ್ ಮಾಡ್ತಾ ಇದೀವಿ, ಅವು ಫಸ್ಟು ಅರ್ಲಿಯರ್ ಬಿಡುಗಡೆ ಆಗಿದ್ದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಒಂದು ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದಷ್ಟು ಮಾಹಿತಿ ನೋಡೋದಾದ್ರೆ ನಾವು ಇನ್ನೊಂದಷ್ಟು ಮಾಹಿತಿಗಳು ನಮ್ಮ ಭಾರತದ ಏನು ವಿದೇಶಿ ವ್ಯಾಪಾರದ ವಿನಿಮಯ ಅಥವಾ ಕರೆನ್ಸಿ ವಿನಿಮಯದ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ನೋಡ್ರಿ, 19ನೇ ಶತಮಾನದಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಏನಾಯ್ತು, ಯೂಸ್ ಟು ಥ್ರೂಔಟ್ ದ ವರ್ಲ್ಡ್ ಲೆಟ್ ದ ಫಾಲ್ ದ ರುಪಿ. ಅಲ್ವಾ, ಇಲ್ಲೇನಾಯ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಯೂಸ್ ಮಾಡಿದ್ರು ಅಲ್ವಾ, ಅದರಿಂದ ಏನಾಯ್ತು ಫಾಲ್ ಆಫ್ ದ ರುಪಿ, ಇಲ್ಲಿ ನಮ್ಮ ರೂಪಾಯಿಯ ಒಂದು ಡೌನ್ ಆಯಿತು ಅಂತ ಗೊತ್ತಾಯ್ತು. ಅದೇ ಥರ ಇಲ್ಲಿ ನೋಡ್ರಿ ಏನು RBI ಸ್ಥಾಪನೆ ಆಗಿದ್ದು, ನಾನು ಆಗಲೇ ಅಂದೇನು ಹೇಳಿದೆ ನಿಮ್ಗೆ, ನಾನು ಒಂದು ಅಧ್ಯಾಯದಲ್ಲಿ ಹೇಳಿದ್ದೀನಿ. ಏನು RBI ಸ್ಥಾಪನೆ ಯಾವಾಗ 1935ರಲ್ಲಿ ಸ್ಥಾಪನೆ ಆಯಿತು ಆಯಿತಾ. ಅವಾಗ ಅದು ಇದು ಬ್ರಿಟಿಷ್ ಇಂಡಿಯಾದಾಗಿತ್ತು. ಆದರೆ ನಾವೇನು ಮಾಡಿದ್ವಿ, ಇದನ್ನು 1949ರಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಿದ್ವಿ. ಅಂದರೆ ಸರ್ಕಾರದ ತೆಕ್ಕೆಗೆ ನಾವು ಇದನ್ನು ತಗೊಂಡ್ವಿ ಅಲ್ವಾ. ಅವರು ಕೂಡ ಅಷ್ಟೇ 1949ರಲ್ಲಿ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಅಂದರೆ ನಗದಿನ ಇದು ನೋಟನ್ನು ಹಿಂಪಡೆದು ಬಿಡ್ತಾರೆ. ಓಕೆ, ಅವಾಗಲೂ ಕೂಡ ಇಂಡಿಯನ್ ಕರೆನ್ಸಿನೆಲ್ಲ ಇವರೇ ಅಲ್ವಾ, ಇವ್ರಿಗೆ ರೈಟ್ಸ್ ಇರೋದು. ಭಾರತದ ನೋಟುಗಳನ್ನು ಮುದ್ರಿಸಲು RBIಗೆ ಒಂದೇ ರೈಟ್ಸ್ ಇರೋದು, ಬೇರೆ ಯಾರಿಗೂ ರೈಟ್ಸ್ ಇಲ್ಲ. ಅದೇ ಥರ ಏನಾಯ್ತಂದರೆ ರುಪಿ ಪೆಗ್ ಟು ದ US ಡಾಲರ್, ಅಂದರೆ ಡಾಲರ್ನ ಮುಂದೆ ರೂಪಾಯಿ ಭಾಳ ತನ್ನ ಮೌಲ್ಯವನ್ನು ಕಳ್ಕೊಂಡಿದ್ದು. ಯಾವಾಗಪ್ಪ ಅಂದರೆ 66ರಿಂದ 71ರ ಅವಧಿಯಲ್ಲಿ ಭಾಳನೇ ಡೌನ್ ಆಗಿಬಿಡುತ್ತೆ ನಮ್ದು ಅವಾಗ. ಯಾಕಂತಂದರೆ ಭಾರತದ ಒಂದು ಸ್ಥಿತಿ ಅಲ್ಲಿ ತುಂಬಾ ಶೋಚನೀಯ ಒಂದು ಸ್ಥಿತಿಯಲ್ಲಿ ಭಾರತ ಇತ್ತು. ಆಗ ಫುಲ್ಲು ಬರ ಅಂತಿತ್ತು. ಮತ್ತು 1960ರ ದಶಕ ನಮಗೆ ದೇಶಕ್ಕೆ ಒಂಥರ ಹೇಗಾಯ್ತು ಅಂದರೆ, ಇಬ್ಬರು ಪ್ರೈಮ್ ಮಿನಿಸ್ಟರ್ ಕಳ್ಕೊಂಡ್ವಿ ನಾವು ಅವಾಗ. ಒಬ್ಬರು JL ನೆಹರು, ಇನ್ನೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಹಾಗೆ 2 ವಾರ್ ಕೂಡ ಆಯ್ತು ಅವಾಗ ಅಲ್ವಾ. ಚೈನಾ ಪಾಕ್ ವಾರ್ ಆಯಿತು, ಮತ್ತು ಬರ ಬಂತು. ನಮ್ಮ ಹತ್ರ ಏನು ಬೆಳೆಗಳು ಬೆಳೆಯೋಕ್ಕೂ ಆಗಿರಲಿಲ್ಲ. ನಾವು ಅವಾಗ ಅಮೇರಿಕಾದಿಂದ ಗೋಧಿನೆಲ್ಲನೂ ನಾವು ಆಮದು ಮಾಡ್ಕೋತಾ ಇದ್ವಿ, ಗೋಧಿನ ಆಮದು ಮಾಡ್ಕೋತಾ ಇದ್ವಿ. ಆ ರೀತಿ ಪರಿಸ್ಥಿತಿ ಭಾರತದಿತ್ತು ಅವಾಗ. ಹೀಗಾಗಿ ಭಾರತದ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಭಾಳ ಕೆಳಗೆ ಬಂದ್ಬಿಡ್ತು. ಅದೇ ಥರ ಇಲ್ಲಿ ನೋಡ್ರಿ ಏನಾಯಿತು, RBI ಸ್ಟ್ರೆಂಥನ್ ಎಕ್ಸ್ಚೇಂಜ್ ಕಂಟ್ರೋಲ್ ಏನು ಮಾಡ್ತು ಅಂದರೆ, ಭಾರತ ವಿದೇಶಿ ವಿನಿಮಯದ ಅಂದರೆ ನೋಡ್ರಿ ಸ್ಟ್ರೆಂಥನ್ ಎಕ್ಸ್ಚೇಂಜ್ ಕಂಟ್ರೋಲ್ ಅಂದರೆ ವಿನಿಮಯದ ಅವನ್ನ ಬಲಪಡಿಸೋದಕ್ಕೋಸ್ಕರ ಏನು ಮಾಡ್ತು, ಭಾರತದ ವಿನಿಮಯ ಮಾರುಕಟ್ಟೆನ ಫೆರಾ ಅಂತ ಸ್ಥಾಪನೆ ಮಾಡ್ತು. ಫೆರಾ ಅಂತ ಕಾಯ್ದೆ ತೊಗೊಂಡ್ಬಿಡ್ತು. ಏನು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟರ್ ಆ್ಯಕ್ಟ್ ಅಂತ ಅಲ್ವಾ, ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ 1973 ಅಂತೇಳಿ ಒಂದು ಕಾಯ್ದೆನ ಜಾರಿಗೆ ತಂತು ಭಾರತ. ಇದು ಮಾತ್ರ ನೋಡ್ರಿ 1991ರಲ್ಲಿ ಇದು ಭಯಾನಕ ಸ್ಥಿತಿ, ಭಾರತದ ಆರ್ಥಿಕತೆಯ ಒಂದು ಭಯಾನಕ ಸ್ಥಿತಿ. ನಮ್ಮ ಹತ್ರ ವಸ್ತುಗಳನ್ನ ಖರೀದಿ ಮಾಡೋಕ್ಕೂ ಕಾಸಿರಲಿಲ್ಲ, ಆ ಮಟ್ಟಕ್ಕೆ ಆಗೋಯ್ತು. ಅದಕ್ಕೆ ಏನು ಮಾಡಿದ್ವಿ, IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾವು ಚಿನ್ನ ನಡ ಇಟ್ಬಿಟ್ಟು ತಂದು ಸರ್ಕಾರ ಮಾಡಿದ್ವಿ. ಆ ರೀತಿ ಪರಿಸ್ಥಿತಿ ಇತ್ತು. ಆದರೆ ನಾವು ಬರೀ ನೆಗೆಟಿವ್ ಹೇಳ್ತೇವೆ ಅಂತ ಅಷ್ಟೇ ಅಲ್ಲ, ನಾವೇನು ಮಾಡಿದ್ವಿ 92ನೇ ಇಸ್ವಿನಲ್ಲಿ ಅಲ್ವಾ, 1992ನಲ್ಲಿ LPG ಅಳವಡಿಸ್ಕೊಂಡ್ಮೇಲೆ ಭಾರತ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಯ್ತು ಅಂದರೆ, ಈ ಒಂದು ಡಿಕೇಡ್ ಇದೆ ನೋಡ್ರಿ 91ರಿಂದ 2000ವರೆಗೆ ಸಿಕ್ಕಾಪಟ್ಟೆ ಗ್ರೋತ್ ಆಯ್ತು ಇಂಡಿಯಾ. ಈಗಲೂ ಆಗ್ತಾ ಇದೆ, ಬಟ್ ಅವಾಗ ಭಾಳ ಸಂಕಟದ ಪರಿಸ್ಥಿತಿನಲ್ಲಿ ಟೆಲಿಕಾಮ್ ಆ್ಯಕ್ಟ್ ತಂದರು. ಆಮೇಲೆ ನರಸಿಂಹನ್ ಅಂತ ಒಂದು ಸಮಿತಿನ ರೆಕಮೆಂಡ್ ಮಾಡಿದ್ರು. ನರಸಿಂಹನ್ ಅಂತೇಳಿ ಇವ್ರ ನೇತೃತ್ವದಲ್ಲಿ ಒಂದು ಸಮಿತಿನ ನೇಮಕ ಮಾಡಿದ್ರು. ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಹಣಕಾಸು ಸ್ಥಿತಿನ
ಸುಧಾರಿಸೋಕ್ಕೋಸ್ಕರ ಅಂತೇಳಿ ಇವರು 2 ವರದಿ ಕೊಡ್ತಾರೆ ಅಲ್ವಾ. 98ರಲ್ಲಿ ಒಂದು ವರದಿ ಕೊಡ್ತಾರೆ, 91 92ರಲ್ಲಿ ಇನ್ನೊಂದು ವರದಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಇವರು ವರದಿಗಳು ಈಗ ಇನ್ನೂ ಇಂಪ್ಲಿಮೆಂಟ್ ಆಗ್ತಾನೆ ಇದ್ದಾವೆ. ಇತ್ತೀಚೆಗೆ ಅವರು ತೀರೋದ್ರು ಕೂಡ, ಅವರು ನರಸಿಂಹನವರು ಇತ್ತೀಚೆಗೆ ಅವರು ತೀರೋದ್ರು. ಅವರು ರಿಟೈರ್ಡ್ RBI ಗವರ್ನರ್ ಕೂಡ ಆಗಿರ್ತಾರೆ. ಓಕೆ, ಅವಾಗ ಏನಾಗಿತ್ತು ಅಂದರೆ, ಇದು ಅದನ್ನು ಹೇಳಿದ್ದೆ ನಾನು, 91ರಲ್ಲಿ ಇಂಡಿಯಾದು ಬ್ಯಾಲೆನ್ಸ್ ಆಫ್ ಪೇಮೆಂಟು ಭಾಳ ಹೊರಟಾಗಿತ್ತು. ಅದನ್ನೇ ಹೇಳಿದ್ದು ಏನಂತ, ಬ್ಯಾಲೆನ್ಸ್ ಆಫ್ ಪೇಮೆಂಟು ಭಾಳ ಕ್ರಿಸಿಸ್ ಹೋಗ್ಬಿಟ್ಟು ನಾವು ಪ್ಲೆಡ್ಜಸ್ ಏನು ಗೋಲ್ಡನ್ನು ನಾವು ಪ್ಲೆಡ್ಜ್ ಮಾಡಿಟ್ಟು ತಂದ್ವಿ, ಮತ್ತು ರೂಪಾಯಿನ ನಾವು ಅಪಮೌಲ್ಯ ಕೂಡ ಮಾಡಿದ್ವಿ. ಅವಾಗ ಸ್ವಲ್ಪ ನಿಮ್ಮ ಮಾಹಿತಿಗೆ ಇರಲಿ ಅಂತಂದು ಯಾವ ಥರ ಭಾರತ ಸ್ಥಿತಿ ಆಯಿತು ಅಂತ. ಹಾಗೆ 2000 ಇಸ್ವಿನಲ್ಲಿ ಏನು ಮಾಡಿದ್ವಿ ನೋಡಿದ್ರೆ, ಇಲ್ಲಿ ಫೆಮಾ ಅಂತ ಇತ್ತು ಅಲ್ವಾ, ಫೆರಾ ಅಂತ ಇತ್ತಲ್ಲ, ಇದನ್ನು ನಾವು ರಿಪ್ಲೇಸ್ ಮಾಡಿದ್ವಿ. ಏನಂತ ರಿಪ್ಲೇಸ್ ಮಾಡಿದ್ವಿ, ಫೆರಾ ಇದ್ದಿದ್ದು ಫೆಮಾ ಅಂತ ರಿಪ್ಲೇಸ್ ಮಾಡಿದ್ವಿ. ಅಂದರೆ ಇನ್ನೂ ಸ್ವಲ್ಪ ಇದು 1973ನಲ್ಲಿ ಮಾಡಿದ್ದು ಆ ಕಾಲಘಟ್ಟಕ್ಕೆ ಸರಿ ಇತ್ತು. ನಾವು ಇಲ್ಲಿ ಯಾವುದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಆ ಕಾಲಘಟ್ಟಕ್ಕೆ ಇದು ಸರಿಯಾಗಿತ್ತು. ಆದರೆ ಈ ಕಾಲಘಟ್ಟಕ್ಕೆ ನಾವು ಒಂದಷ್ಟು ಮಾಡಿಫಿಕೇಶನ್ ಮಾಡ್ಕೋಬೇಕಾಗಿತ್ತು, ಒಂದಷ್ಟು ಚೇಂಜಸ್ ಆ್ಯಕ್ಚುಲಿ. ಈಗ ಸಿಲೆಬಸ್ ಎಲ್ಲ ಚೇಂಜ್ ಆಗ್ತಾ ಹಂಗೆ ಅಲ್ವಾ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 86 ಇತ್ತು, ಈಗ 2020 19 ಹಂಗೆ ಇದು ಕೂಡ ಅಷ್ಟೇ. ಏನು ನಾವು ಈ ಕಾಲಘಟ್ಟಕ್ಕೆ ವಿದೇಶಿ ವಿನಿಮಯ ಬದಲಾವಣೆ ಮಾಡ್ಕೋಬೇಕಾಗಿತ್ತು. ಹಂಗಾಗಿ 2000 ಇಸ್ವಿನಲ್ಲಿ ಅದನ್ನು ಕೂಡ ನಾವು ಬದಲಾವಣೆ ಮಾಡಿದ್ವಿ. ಇದಾದ್ಮೇಲೆ 2002ರಲ್ಲಿ ನೋಡ್ರಿ ಏನಂತ, ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಅದನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ವಿ, ಇಂಡಿಯಾ ಲಿಮಿಟೆಡ್. ಏನಕ್ಕಂದ್ರೆ ಕ್ಲಿಯರಿಂಗ್ ಆ್ಯಂಡ್ ಸೆಟಲ್ಮೆಂಟ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟಿ, ಅಂದರೆ ಸರ್ಕಾರದ ಭದ್ರತೆಗಳನ್ನು ನಾವು ಸೆಟಲ್ಮೆಂಟ್ ಮಾಡೋ ಉದ್ದೇಶದಿಂದ ಅದನ್ನು ಸ್ಥಾಪನೆ ಮಾಡಿದ್ವಿ. ಅದಾದ್ಮೇಲೆ 2009ರಲ್ಲಿ ಆಯಿತು, ರುಪಿ ಡಿಪ್ರಿಸಿಯೇಟೆಡ್ ಎಷ್ಟಾಯಿತು, 2.17 ಡ್ಯೂರಿಂಗ್ ದ ಮಾರ್ಕೆಟ್ ಕ್ಲಾಶ್ ಅಲ್ವಾ. ಆ ಟೈಮಲ್ಲೂ ಕ್ಲಾಶ್ ಆಯಿತು, ಒಂದು ಕ್ರಿಸಿಸ್ ಆಯಿತು, ಎಕನಾಮಿಕ್ ಕ್ರಿಸಿಸ್ ಇಡೀ ವರ್ಲ್ಡ್ ವೈಡಲ್ಲಿ 2008ರಲ್ಲಿ ಒಂದು ಕ್ಲಾಶ್ ಆಯಿತು. ಓಕೆ, ಅದಾದ್ಮೇಲೆ ನೋಡ್ರಿ ಏನಾಯಿತು, ಇನ್ಫ್ಲೇಷನ್ ಯಾವಾಗ, ಡೊಮೆಸ್ಟಿಕ್ ಇಶ್ಯೂಸ್ ಕನ್ಸರ್ನ್ ರುಪಿ ಇನ್ ದ ರೇಂಜ್ 44-45 ಯಾವಾಗ ಇನ್ಫ್ಲೇಷನ್ ಇದ್ದಿದ್ದು. ಇನ್ಫ್ಲೇಷನು ಈ ಮಟ್ಟಕ್ಕೆ ಆ ಟೈಮಲ್ಲಿ ನಮ್ಮಲ್ಲಿ ಇದ್ದಿದ್ದು ಅಂತಂದರೆ ಒಂದಷ್ಟು ಮಾಹಿತಿ ನಿಮಗೆ. ನಮ್ಮಲ್ಲಿ ಭಾರತದಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತು, ಸ್ವಲ್ಪ ವಿದೇಶಿ ವಿನಿಮಯದಿಂದ ಸಮಸ್ಯೆಗಳಾಗ್ಬಿಡ್ತವೆ ಕೆಲವು ಸಲ. ನಮ್ಮ ಹತ್ರ ಪೇಮೆಂಟ್ ಮಾಡೋಕ್ಕೆ ಜಾಸ್ತಿ ಇರಲ್ಲ, ಯಾಕಂದರೆ ನಾವೇನಾಗ್ಬಿಡ್ತೀವಿ, ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ, ಇಂಪೋರ್ಟ್ ಅಲ್ವಾ. ಅದಕ್ಕೆ ಇವಾಗ ಮೇಡ್ ಇನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಬಂದಿರೋಂಥದ್ದು. ಓಕೆ, ಅಂದರೆ ನಮ್ಮ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಸುಧಾರಿಸ್ಬೇಕು ಯಾವತ್ತು. ಈಗ ಬಹುಮುಖ್ಯವಾಗಿ ಇನ್ನೊಂದು ಬರ್ತೀನಿ, ನೇಚರ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಹಣಕಾಸು ನಿರ್ವಹಣೆಯ ಸ್ವರೂಪ ಅಂತ ಹೇಳಿ ಕರಿತೀನಿ. ಹಣಕಾಸು ನಿರ್ವಹಣೆಯ ಸ್ವರೂಪ ಏನು, ಇದರಲ್ಲಿ ಯಾವ್ದು ಹೇಳುತ್ತೆ, IFM ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ, ಇಟ್ ಈಸ್ ಕನ್ಸರ್ನ್ಡ್ ವಿತ್ ಫಿನಾನ್ಷಿಯಲ್ ಡಿಸಿಷನ್ಸ್ ಟೇಕನ್ ಇನ್ ದ ಇಂಟರ್ನ್ಯಾಷನಲ್ ಬಿಸಿನೆಸ್ ಅಲ್ವಾ. ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ವ್ಯಾಪಾರದಲ್ಲಿ ಇರುವಂತಹ ನಿರ್ಧಾರಗಳು ಇದರಲ್ಲಿ ತಗೊಳ್ತಾರೆ ಅಲ್ವಾ. ಅಂತಾರಾಷ್ಟ್ರೀಯ ವ್ಯಾಪಾರದ ನಿರ್ಧಾರಗಳಿಗೆ ಇದು ಸಂಬಂಧಿಸಿದವರಾಗಿದೆ. ಯಾವುದು, ಅಂತಾರಾಷ್ಟ್ರೀಯ ಹಣಕಾಸು ನಿರ್ವಹಣೆ. ಹಾಗೆ ಏನಂತಂದ್ರೆ IFM ಏನು ಹೇಳುತ್ತೆ, ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಕಾರ್ಪೊರೇಟ್ ಫೈನಾನ್ಸ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತಂದ್ರೆ ಸಾಂಸ್ಥಿಕ ಹಣಕಾಸಿನ ವಿಸ್ತರಣೆ ಎಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಅದನ್ನ ಒಳಗೊಂಡಿರ್ತದೆ ಅಂತ. ಹಾಗೆ ಇದು ಸ್ಟ್ಯಾಂಡರ್ಡ್ ಫಾರ್ ಇಂಟರ್ನ್ಯಾಷನಲ್ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ದ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಅಲ್ವಾ. ಇದು ಏನ್ ಮಾಡುತ್ತೆ, ಇದು ಎಲ್ಲಾ ದೇಶನೂ ಒಂದೊಂಥರ ಅಕೌಂಟ್ಸ್ ಮಾಡ್ತೈತೆ, ಎಲ್ಲಾ ದೇಶದ ಒಂದೊಂಥರ ಟ್ಯಾಕ್ಸ್ ಇರ್ತದೆ. ಹಂಗಾಗಿ ಇಂಟರ್ನ್ಯಾಷನಲ್ ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋದು. ಹಾಗೆ ಅಂತಾರಾಷ್ಟ್ರೀಯ ಲೆಕ್ಕದ ಕುರಿತಾಗಿ ಇದೇನ್ ಮಾಡುತ್ತೆ, ನಿರ್ದಿಷ್ಟ ಪ್ರಮಾಣವನ್ನ ಇದು ಒಂದು ಸ್ಟ್ಯಾಂಡರ್ಡ್ ಅನ್ನ ಇದು ಮೇಂಟೈನ್ ಮಾಡುತ್ತೆ. ಆ ಸ್ಟ್ಯಾಂಡರ್ಡ್ಗೆ ಅನುಗುಣವಾಗಿ ಇಂಟರ್ನ್ಯಾಷನಲ್ ಅಕೌಂಟಿಂಗು ನಡೀತಾ ಇರುತ್ತೆ. ಹಾಗೆ ಇದು ಬಹಳ ಇಂಪಾರ್ಟೆಂಟು. ಇಟ್ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಲ್ವಾ. ವಿನಿಮಯ ಏನು ಕರೆನ್ಸಿ ವಿನಿಮಯ ಆಗುತ್ತಲ್ಲ, ಇದರ ನಡುವಿನ ಇರುವಂಥ ನಷ್ಟವನ್ನ ಏನು ಮಾಡುತ್ತೆ, ಇದು ನಿರ್ವಹಣೆ ಮಾಡೋದು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ವಹಣೆಯು ಒಳಗೊಂಡಿರ್ತದೆ ಅಂತ. ಓಕೆ, ಹಾಗೆ ಇನ್ನು ಮಹತ್ವ ನೋಡ್ರಿ, ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನೊಂದು ಮಹತ್ವ ಏನು, ಅಂತಾರಾಷ್ಟ್ರೀಯ ಹಣಕಾಸಿನ ನಿರ್ವಹಣೆಯು ಒಳಗೊಂಡಿರುವಂಥ ಒಂದಷ್ಟು ಮಹತ್ವಗಳು. ಏನೇನು ಮಹತ್ವಗಳು ಅಂತಂದ್ರೆ, ಇದು ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ಒಳಗೊಂಡಿರುತ್ತದೆ, ಹಾಗೂ ಅಂತಾರಾಷ್ಟ್ರೀಯ ಲೆಕ್ಕವನ್ನು ಕೂಡ ಒಳಗೊಂಡಿರುತ್ತದೆ, ಮತ್ತು ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಈಗಾಗಲೇ ನೋಡಿದ್ವಿ ನಾವು ಏನಂತ,
ವಿದೇಶಿ ಏನು ಕರೆನ್ಸಿ ಇದೆ, ವಿದೇಶಿ ವಿನಿಮಯ ದರದ ಒಂದು ರಿಸ್ಕು, ಅಪಾಯದ ನಿರ್ವಹಣೆಯನ್ನ ಇದು ಒಳಗೊಂಡಿರುತ್ತೆ. ಇದು ಇದರ ಮಹತ್ವ ಅಂತ ಆಗ್ತದೆ. ಇದಾದ್ಮೇಲೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಸ್ ಫಂಕ್ಷನ್ಸ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಏನು ಕಾರ್ಯಗಳ ನಿರ್ವಹಣೆಯನ್ನ ಅಂತಾರಾಷ್ಟ್ರೀಯ ಬಿಸಿನೆಸ್ ಅಂದ್ರೆ IFM ಒಳಗೊಂಡಿರ್ತದೆ ಅಂತ. ಓಕೆ, ಅದಾದ್ಮೇಲೆ IFM ಏನ್ ಮಾಡುತ್ತೆ, ಸಾರ್ಟ್ ಔಟ್ಸ್ ಇಶ್ಯೂಸ್ ರಿಲೇಟಿಂಗ್ ಯಾವುದು FDI ಅಂಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ವಾ. ಏನಾದರೂ ವಿದೇಶಿ ನೇರ ಬಂಡವಾಳಗೆ ಕುರಿತಾಗಿ ಅಥವಾ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಬರುತ್ತೆ FII ಅಂತಂದ್ರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಅಂತ ಕರಿತೀವಿ. ಇದರ ಬಗ್ಗೆ ಇರುವಂತಹ ಇಶ್ಯೂಸ್ಗಳನ್ನ ಕೂಡ ಏನ್ ಮಾಡ್ತದೆ, ಇದು ಸಾರ್ಟ್ ಔಟ್ ಮಾಡುತ್ತೆ, ಅಂದ್ರೆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಇದು ಪ್ರಯತ್ನವನ್ನ ಮಾಡುತ್ತೆ ಅಂತ ಆಯ್ತದೆ. ಹಾಗೆ ಈಗ ಇಲ್ಲಿ ಇನ್ನೂ ಮುಂದಿನ ಒಂದು ಅಂಶ ಏನ್ ಹೇಳತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಏನು, ಇಟ್ ಮ್ಯಾನೇಜಸ್ ಇಟ್ ಮ್ಯಾನೇಜಸ್ ವೇರಿಯಸ್ ರಿಸ್ಕ್ ಸಚಾಸ್ ಯಾವ ತರ ರಿಸ್ಕ್ ಇದೆ ಇಂಟರ್ನ್ಯಾಷನಲ್ ಇನ್ಫ್ಲೇಷನ್ ರಿಸ್ಕ್ ಅಲ್ವಾ, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂದ್ರೆ ಬಡ್ಡಿ ದರದ ಅಪಾಯ, ಹಾಗೆ ಕ್ರೆಡಿಟ್ ರಿಸ್ಕ್ ಸಾಲದ ಅಪಾಯ, ಮತ್ತು ವಿನಿಮಯ ದರದ ಅಪಾಯ, ಇವೆಲ್ಲವನ್ನು ಕೂಡ ಏನ್ ಮಾಡುತ್ತೆ, ಇದು ಮ್ಯಾನೇಜ್ ಮಾಡ್ತದೆ. ಹಾಗೇನೆ ಇಟ್ ಡೀಲ್ಸ್ ವಿತ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇನ್ ಗ್ಲೋಬಲ್ ಟ್ರಾನ್ಸಾಕ್ಷನ್ ನೇಷನ್ಸ್ ಅಂದ್ರೆ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ ಅದರ ಗ್ಲೋಬಲ್ ಟ್ರಾನ್ಸಾಕ್ಷನ್ ನೇಷನ್ಸ್ ನ ಇದು ಡೀಲ್ ಮಾಡುತ್ತದೆ ಅಂತ. ಓಕೆ, ಈಗ ನಾವು ಮುಂದಿನ ಒಂದು ಅಂಶದ ಬಗ್ಗೆ ನೋಡೋಣ. ಮುಂದಿನ ಅಂಶ ಏನ್ ಹೇಳ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಕಾಂಪೋನೆಂಟ್ಸ್ ಅಂದ್ರೆ ಅಂಶಗಳು, ಯಾವ್ಯಾವ ಅಂಶಗಳು ಅಂತಾರಾಷ್ಟ್ರೀಯ ಹಣಕಾಸು ನಿರ್ವಹಣೆಯ ಪರಿಸರದ ಬಗ್ಗೆ ತಿಳ್ಕೊಂಬಿಡೋಣ. ಸ್ವಲ್ಪ ಒಂಚೂರು ಇದ್ರ ಬಗ್ಗೆ ನಮ್ಗೆ ಐಡಿಯಾಸ್ಗಳಿರ್ಲಿ. ಏನೇನು ಉಳ್ಕೊಂಡಿರುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಸರವು ಅಥವಾ ಅಂತಾರಾಷ್ಟ್ರೀಯ ಹಣಕಾಸಿನ ಪರಿಸರವು ಯಾವ್ದು, ಇಟ್ಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಡೊಮೆಸ್ಟಿಕ್ ಫೈನಾನ್ಸ್ ಎನ್ವಿರಾನ್ಮೆಂಟ್ ಅಲ್ವಾ. ಹೇಗಂದ್ರೆ ಅಂತಾರಾಷ್ಟ್ರೀಯ ಹಣಕಾಸಿನ ಏನೋ ಒಂದು ಪರಿಸರ ಇದೆ, ಇದು ದೇಶೀಯ ಹಣಕಾಸಿನ ನಿರ್ವಹಣೆ ಒಂದು ಪರಿಸರ ಇದೆಯಲ್ಲ ಇದಕ್ಕಿಂತ ಬಹಳ ವಿಭಿನ್ನ. ಯಾಕಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಸಬ್ಜೆಕ್ಟ್ ಟು ಸೆವರಲ್ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಇದಕ್ಕೆ ಬಾಹ್ಯ ಒತ್ತಡಗಳು ಅತಿ ಇರುತ್ತೆ, ಬಹಳ ಇರುತ್ತಿಲ್ಲ, ಯಾವ ತರ ಇರ್ತವೆ. ಹಾಗೇನೆ ಏನೇನು ಇರ್ತಾವಪ್ಪ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿದೇಶಿ ವಿನಿಮಯ ಮಾರುಕಟ್ಟೆ ಒಳಗೊಂಡಿರ್ತದೆ. ಹಾಗೆ ಕರೆನ್ಸಿ ಕನ್ವರ್ಟಬಿಲಿಟಿ ಅದೇ ವಿನಿಮಯಕ್ಕೆ, ಈಗ ಭಾರತದ ರುಪಿನ ಅಮೆರಿಕ ಡಾಲರ್ಗೆ ಕನ್ವರ್ಟ್ ಮಾಡೋಂಥದ್ದು ಇದನ್ನು ಕೂಡ ಒಳಗೊಂಡಿರ್ತದೆ. ಹಾಗೆ ಅಂತಾರಾಷ್ಟ್ರೀಯ ಹಣಕಾಸಿನ ವ್ಯವಸ್ಥೆ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸಿನ ಮಾರುಕಟ್ಟೆಯನ್ನು ಕೂಡ ಇದು ಒಳಗೊಂಡಿರ್ತದೆ. ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇದು ಏನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸ್ವಲ್ಪ ನಿಮ್ಗೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನಂತಂದ್ರೆ ಯಾವತ್ತು ನೋಡ್ರಿ ಇದು ಸ್ವಲ್ಪ ನಿಮ್ಗೆ ಗೊತ್ತಿರಲಿ, ನಾನು ಆಗ್ಲೇ ಸುಮಾರು ಸಲ ಹೇಳಿದೆ ನಿಮ್ಗೆ ಎಲ್ಲ, BOP ಏನೋ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಈಗ ನಾನು 100 ರೂಪಾಯಿ ಮೌಲ್ಯದ ವಸ್ತುವನ್ನ ರಫ್ತು ಮಾಡ್ತಾ ಇದ್ದೀನಿ, ಅದೇ ಇನ್ನೊಂದು ದೇಶದಿಂದ 1000 ರೂಪಾಯಿ ಇರುವಂತ ವಸ್ತುವನ್ನು ನಾನು ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಡಿಫ್ರೆನ್ಸ್ ಎಷ್ಟಾಯ್ತು? 9. ಇದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಿಂಪಲ್ ಟ್ರಿಕ್ಸ್. ಬ್ಯಾಲೆನ್ಸ್ ಆಯ್ತು ಪೇಮೆಂಟ್, ಇದನ್ನ ಮ್ಯಾನೇಜ್ ಮಾಡೋದು ಎಲ್ಲ ಕೆಲಸಗಳು ನಮ್ಗೆ ಇಲ್ಲಿ ನಡೀತವೆ. ಹಾಗೆ ನೋಡ್ರಿ ಏನು ಇನ್ನೊಂದು ಅಂಶ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಇವೆಲ್ಲ ಅಂಶಗಳು ಏನೇನು ಒಳಗೊಂಡಿರ್ತದೆ ಅಂತಾರಾಷ್ಟ್ರೀಯ ಪರಿಸರ ಅಂತಂದ್ರೆ ಕರೆನ್ಸಿನ ಕನ್ವರ್ಟ್ ಮಾಡೋದಾಗಿರ್ತದೆ, ಹಾಗೆ ಅಂತಾರಾಷ್ಟ್ರೀಯ ಒಂದು ಹಣಕಾಸಿನ ವ್ಯವಸ್ಥೆ ಒಳಗೊಂಡಿರ್ತದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಳಗೊಂಡಿರ್ತದೆ, ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸಿನ ಮಾರುಕಟ್ಟೆಯನ್ನು ಕೂಡ ಇದು ಒಳಗೊಂಡಿರ್ತದೆ ಅಂತ. ಓಕೆ, ಹಾಗೆ ಇಲ್ಲಿ ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಈಗ ನೋಡ್ರಿ ಏನಪ್ಪಾ ಅಂದ್ರೆ ಇನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೌದು ಡಿಫ್ರೆಂಟ್ ಯಾವ ತರ ಫ್ರಮ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಟ್ ಡೊಮೆಸ್ಟಿಕ್ ಲೆವೆಲ್. ಹೌದು, ದೇಶೀಯ ಹಣಕಾಸು ನಿರ್ವಹಣೆಗಿಂತ ವಿದೇಶಿ ಹಣಕಾಸು ನಿರ್ವಹಣೆ ಅಂದ್ರೆ ಅಂತಾರಾಷ್ಟ್ರೀಯ ಹೇಗೆ ವಿಭಿನ್ನ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಇರುತ್ತೆ ಅಲ್ವಾ. ವಿದೇಶಿ ವಿನಿಮಯದ ಅಪಾಯ ಇಲ್ಲಿ ಬಹಳ ಇರ್ತದೆ. ಯಾಕಂದ್ರೆ ಏನಾಗ್ಬಿಡ್ತದೆ, ಕೆಲವು ಸಲ ನಾನು ಆ ರೂಪಾಯಿಯಲ್ಲಿ
ಉತ್ಪಾದನೆ ಮಾಡೋಂಥದ್ದು ಅಮೆರಿಕಾಗೆ ಡಾಲರ್ ರೂಪದಲ್ಲಿ ನಾನು ಮಾರಾಟ ಮಾಡಬೇಕಾಗಿರ್ತದೆ. ಕೆಲವು ಸಲ ಏನಾಗ್ತದೆ, ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊಂಡ್ಬಿಟ್ಟಾಗ ಇಲ್ಲಿ ವಿದೇಶಿ ವಿನಿಮಯದ ಅಪಾಯ ಉಂಟಾಗ್ಬಿಡ್ತದೆ ಅಲ್ವಾ. ಇಂಥ ಒಂದು ಅಪಾಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತದೆ, ಆದರೆ ದೇಶೀಯ ಮಟ್ಟದಲ್ಲಿ ಅಪಾಯ ಇರೋದೇ ಇಲ್ಲ. ಹಾಗೆ ಇನ್ನೊಂದು ಪೊಲಿಟಿಕಲ್ ರಿಸ್ಕ್ ಅಂದರೆ ರಾಜಕೀಯ ಅಪಾಯ. ಇದ್ಯಾವ ಥರ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಫೇಸ್ ಮಾಡ್ತೀವಿ ಅಂದರೆ, ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಪ್ರಜಾಪ್ರಭುತ್ವ ಸರ್ಕಾರನೇ ಇದೆ ಅಂತಿಲ್ಲ. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಪ್ರಜಾಪ್ರಭುತ್ವ ಇಲ್ಲ. ಯಾವ ಥರ ಗೌರ್ಮೆಂಟ್ ಇದ್ದಾವೆ? ಸರ್ವಾಧಿಕಾರಿ ಇದೆ, ಸರ್ವಾಧಿಕಾರಿಗಳಿದ್ದಾರೆ. ಕೆಲವು ಕಡೆ ಮಿಲಿಟರಿ ಇದೆ. ಈಗ ರೀಸೆಂಟಾಗಿ ಮಯನ್ಮಾರ್ ಆಯ್ತಲ್ಲ, ಹಾಗೆ ಮಿಲಿಟರಿ ಇದೆ. ಹಾಗೆ ಕೆಲವು ಕಡೆ ಕಮ್ಯುನಿಸ್ಟ್ ಇದೆ ಅಲ್ವಾ, ಕಮ್ಯುನಿಸ್ಟು. ಕೆಲವು ಕಡೆ ಪ್ರಜಾಪ್ರಭುತ್ವ ಭಾಳ ಕಡಿಮೆನೇ ಈಗ. ಇಂಥವೆಲ್ಲ ಇದೆ. ಏನಾಗುತ್ತೆ ಇಲ್ಲಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್, ಇಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ಬಿಡುತ್ತೆ. ಯಾವ ಥರ ನೋಡ್ರಿ ಹೇಳ್ತೀನಿ. ಪೊಲಿಟಿಕಲ್ ರಿಸ್ಕ್ ಬಗ್ಗೆ ನಾನು ಹೇಳಲೇಬೇಕು ನಿಮ್ಗೆ. ನಾನು ಪೊಲಿಟಿಕಲ್ ರಿಸ್ಕ್ ಬಂದಾಗ ಇವೆಲ್ಲ ನಿಮಗೆ ಗೊತ್ತಾಗಬೇಕು. ಏನಾಗ್ತದೆ ಅಂದರೆ, ಕೆಲವು ದೇಶದ ನೀತಿಗಳು ವಿಭಿನ್ನತೆಯಿಂದ ಒಳಗೊಂಡಿರುತ್ತೆ. ನೀತಿ, ಪಾಲಿಸೀಸ್ ಎಲ್ಲ ಒಂದೇ ಪಾಲಿಸಿ ಇರಲ್ಲ, ಎಲ್ಲಾನು ಒಂದೊಂದು ಡಿಫ್ರೆಂಟ್ ಪಾಲಿಸಿ ಇರುತ್ತೆ. ಇಂಥ ಟೈಮ್ ಏನಾಗ್ತವೆ, ಇಲ್ಲಿ ರಾಜಕೀಯದ ಅಪಾಯ ಉಂಟಾಗ ಕೆಲವು ಕಡೆ ವಾರ್ಗಳು ನಡೀತಾ ಇರ್ತವೆ ಅಲ್ವಾ. ಈಗ ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ತೈನ್ ಇದೆಯಲ್ಲ, ಹಂಗೆ ಕೆಲವು ಕಡೆ ವಾರ್ ನಡೀತಾ ಇರ್ತವೆ. ಕೆಲವು ಕಡೆ ಶೀತಲ ಸಮರ, ರಷ್ಯಾ ಮತ್ತು ಅಮೇರಿಕಾ ಅಲ್ವಾ. ಪ್ರಪಂಚ ಎರಡು ಗುಂಪಾಗ್ಬಿಟ್ಟಿದೆ ಈಗ. ಭಾರತ ಯಾವ ಗುಂಪಲ್ಲೂ ಇಲ್ಲ, ನಾವು ಅಲಿಪ್ತ ನೀತಿಯಲ್ಲಿದ್ದೀವಿ. ನಾವು ಅಲಿಪ್ತ ನೀತಿ ಅಂದರೆ ಯಾರ ಕಡೆನಿಲ್ಲ, ನಮ್ಮದು 3ನೇ ಪ್ರಪಂಚ ಇದ್ದಾವೆ, ಹಂಗಿದ್ದೀವಿ. ಶೀತಲ ಸಮರ, ಇಂಥ ಟೈಮಲ್ಲಿ ಅವ್ರ ಗೂಡ್ಸ್ನ ಇಲ್ಲಿ ಮಾರಕ್ಕೆ ಹೋಗೋದಾಗ ಹೆಂಗಾಗುತ್ತೆ, ಇವ್ರ ಕಡೆ ಅವ್ರಿಗೆ ಮಾಡಕ್ಕೆ ಹೋದಾಗ ಅವಾಗ ಏನು ಮಾಡ್ತಾರೆ, ಕಸ್ಟಮ್ಸ್ ಜಾಸ್ತಿ ಮಾಡೋದು, ಅಂದರೆ ಆಮದು ಸುಂಕಗಳನ್ನ ಜಾಸ್ತಿ ಮಾಡೋದು, ಕೆಲವು ಕಡೆ ಕಡಿಮೆ ಮಾಡೋದು, ಕೆಲವು ಕಡೆ ನಾವು ಖರೀದಿ ಮಾಡಲ್ಲ ಅನ್ನೋದು, ಹಿಂಗೆ ಅವೆಲ್ಲ ನಡೀತು. ಹಾಗಾಗಿ ರಾಜಕೀಯ ಒಂದು ರಿಸ್ಕು ಇಲ್ಲಿ ಭಾಳ ಇರ್ತದೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ. ಆದರೆ ನಮ್ಮ ದೇಶೀಯವಾಗಿ ಅವೆಲ್ಲ ಏನೂ ಇಲ್ಲ. ವಿಶೇಷವಾಗಿ ನಮ್ಮ ಭಾರತದ ಬಗ್ಗೆ ಹೇಳೋದಾದರೆ, ಯಾರು ಎಲ್ಲಿ ಬೇಕಾದ್ರೂ ಈ ವ್ಯಾಪಾರ ಮಾಡ್ಬೋದು. ಅಂದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದಿರೋಂಥ ವ್ಯಾಪಾರ ವಹಿವಾಟನ ಭಾರತದ ಉದ್ದಗಲಕ್ಕೂ ಎಲ್ಲಿಂದ ಎಲ್ಲಿ ಬೇಕಾದರೂ ಮಾಡೋಣ. ಸಂವಿಧಾನ ಹೇಳಿದೆ, ಸಂವಿಧಾನ ಹೇಳಿ. ಈಗ ಮುಂದಿನ ಅಂಶ, ಎಕ್ಸ್ಪ್ಯಾಂಡೆಡ್ ಆಪರ್ಚುನಿಟಿ ಸೆಟ್ಸ್ ಅಂತ. ಅಂದರೆ ಅವಕಾಶಗಳ ವಿಸ್ತರಣೆ ಜಾಸ್ತಿ ಇದೆ ಇಲ್ಲಿ, ಅವಕಾಶಗಳ ವಿಸ್ತರಣೆ. ಈಗ ಯಾಕೆ ಹೇಳ್ತೀನಿ ಅಂದರೆ, ಪ್ರಪಂಚದಲ್ಲಿ ಆಸ್ ಪರ್ UN 195 ದೇಶಗಳಿದಾವೆ. ನಮ್ಮಲ್ಲಿ 196 ಇರ್ಬೋದು. ಆದರೆ ರಿಜಿಸ್ಟರ್ ಆಗದಿರೋಂಥವು ಸುಮಾರು ಇದ್ದಾವೆ. ಹೆಂಗೆ ಅವು ಅಪ್ರಾಕ್ಸಿಮೇಟ್ಲಿ 224 ಇರ್ಬೋದು, 224 ಅಂದರೆ ಸುಮಾರು ದೇಶಗಳಲ್ಲಿ ಇದ್ದಾವೆ. ಆ ಥರ ಇಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ವ್ಯಾಪಾರ ಮಾಡೋಂಥವ್ರಿಗೆ, ಅಂದರೆ ಡೊಮೆಸ್ಟಿಕ್ ವ್ಯಾಪಾರ ಮಾಡೋಂಥವ್ರಿಗೆ ಕೇವಲ ನಮ್ಮ ದೇಶದಲ್ಲಿ ಇರುವಂಥ 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶ ಆಯಿತು. ಆದರೆ ಇಲ್ಲಿ ವ್ಯಾಪಾರದ ವಹಿವಾಟು ನೋಡ್ರಿ ಏನಾಯ್ತು, ಇಲ್ಲಿ ಇಷ್ಟೂ ದೇಶಗಳಲ್ಲಿ ಅವಕಾಶ ಇದೆ. ಇಷ್ಟೂ ದೇಶಗಳಲ್ಲಿ ಎಲ್ಲಿ ಯಾವ ವಸ್ತುಗಳು ಎಲ್ಲಿ ಮನೆ ಮಾರಾಟ ಮಾಡ್ಬೋದು. ಯಾಕಂದರೆ ಈಗ ನೀನು ಉತ್ಪಾದನೆ ಮಾಡಿದ್ದು ಇಂಥ ಕಡೆ ಮಾರಾಟ ಮಾಡು ಅಂತ ಹೇಳಂಗೆ ಇಲ್ಲ. ಯಾಕಂದರೆ WTO ಇದೆಯಲ್ಲ ನೋಡ್ಕೊಳಕ್ಕೆ ಅಲ್ವಾ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಹಂಗಾಗಿ ಇಲ್ಲಿ ಒಳ್ಳೆಯ ಒಂದು ಅವ್ರಿಗೆ ಅವಕಾಶಗಳು ಸಿಗ್ತವೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಭಾಳ ರಿಸ್ಕು ಇರೋಂಥದ್ದು ಮಾರ್ಕೆಟ್ ಇಂಪರ್ಫೆಕ್ಷನ್ ಅಂತ. ನಾವು ಊಹೆ ಮಾಡೋಕ್ಕಾಗಲ್ಲ, ಮಾರುಕಟ್ಟೆಯ ಅಪೂರ್ಣತೆಗಳು ಅಂತ ಇರ್ತದೆ ಅಲ್ವಾ. ಇಲ್ಲಿ ಅಪೂರ್ಣತೆ ಮಾರುಕಟ್ಟೆ ಜಾಸ್ತಿ, ವಿ ಕ್ಯಾನಾಟ್ ಗೆಸ್. ಹಾಗೆ ಇಲ್ಲಿ ನೋಡ್ರಿ, ಇದು ಭಾಳ ಮುಖ್ಯ, ಟ್ಯಾಕ್ಸ್ ಆ್ಯಂಡ್ ಲೀಗಲ್ ಸಿಸ್ಟಮ್, ತೆರಿಗೆ ಮತ್ತು ಕಾನೂನು ವ್ಯವಸ್ಥೆ. ಪ್ರತಿ ದೇಶದಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಗಿ ನಮಗೆ ತೆರಿಗೆ ಮತ್ತು ಕಾನೂನಿನ ವ್ಯವಸ್ಥೆಗಳಿದ್ದಾವೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ರಿಸ್ಕ್ ಭಾಳನೇ. ಅಂತಾರಾಷ್ಟ್ರೀಯ ಏನು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಇಲ್ಲಿ ಬಹಳ ಅಪಾಯಗಳೇ ಇರ್ತವೆ. ಅಪಾಯಗಳು ಇಲ್ಲಿ ಬಹಳ ನೀರು. ಬಟ್ ಆದರೂ ಒಂಥರ ಹೆಂಗಂದ್ರೆ, ಒಂಥರ ಹಂಗೆ ಅಪಾಯ ಎಲ್ಲಿದೆಯೋ ಅಲ್ಲಿ ಆಪರ್ಚುನಿಟಿನೂ ಇರುತ್ತಂತೆ. ಅಪಾಯ ಎಲ್ಲಿದೆಯೋ ಹಂಗೆ ಇಲ್ಲಿ ಆಪರ್ಚುನಿಟಿನೂ ಕೂಡ ನಮಗಿಲ್ಲಿ ಬಹಳ ಇರುತ್ತೆ. ಓಕೆ, ಸೊ ಮುಂದಿನ ಒಂದು ಅಂಶದ ಬಗ್ಗೆ ನಾನು ಚರ್ಚೆನ ಮಾಡ್ತೀನಿ. ಮುಂದಿನ ಅಂಶ ಏನಪ್ಪ ಅಂತಂದರೆ, ರೀಸನ್ಸ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಗ್ಲೋಬಲ್ ಫೈನಾನ್ಷಿಯಲ್ ಎನ್ವಿರಾನ್ಮೆಂಟ್. ಅಂದರೆ ಜಾಗತಿಕ ಹಣಕಾಸು ಪರಿಸರ ಇದೆಯಲ್ಲ, ಅದಕ್ಕೆ ರೀಸನ್ಸ್, ಎಕ್ಸಿಸ್ಟೆನ್ಸ್, ಅದು ಅಸ್ತಿತ್ವದಲ್ಲಿರೋದಕ್ಕೆ ಒಂದಷ್ಟು ಕಾರಣಗಳು. ಯಾಕೆ ಅದು
ಇದೆ ಅಂತ ಹೇಳಕ್ಕೆ, ಅಸ್ತಿತ್ವದಲ್ಲಿರೋಕ್ಕೆ ಒಂದಷ್ಟು ಕಾರಣಗಳನ್ನ ನಾವು ಹೇಳೋದಾದ್ರೆ, ದ ಮಲ್ಟಿನ್ಯಾಷನಲ್ ಫಿನಾನ್ಷಿಯಲ್ ಎನ್ವಿರಾನ್ಮೆಂಟ್ ಕಂಪ್ರೈಸಸ್, ಅಂದರೆ ಬಹುರಾಷ್ಟ್ರೀಯ ಹಣಕಾಸು ನಿರ್ವಹಣೆಯ ಏನು ಪರಿಸರ ಇದೆ ಅದು ಏನೇನು ಏನೇನು ಒಳಗೊಂಡಿರುತ್ತೆ, ಸರ್ಟನ್ ಫ್ಯಾಕ್ಟರ್ಸು ವಿಚ್ ಹ್ಯಾವ್ ಲೆಡ್ ಟು ಇಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ವಾ. ಬಹುರಾಷ್ಟ್ರೀಯ ಹಣಕಾಸಿನ ಪರಿಸರ ಏನೇನು ಅಂದರೆ ಕೆಲವೊಂದು ಅಂಶಗಳ ಒಳಗೊಂಡಿರುತ್ತೆ, ಅದರಿಂದನೇ ಅದು ಬೆಳವಣಿಗೆ ಆಗ್ತದೆ ಮತ್ತು ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತದೆ. ಏನಪ್ಪಾ ಅಂತಂದ್ರೆ ಸ್ಪೆಷಲೈಸೇಷನ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಇವು ಯಾಕಪ್ಪ ಅಂತಂದ್ರೆ ಇವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪರಿಣಿತಿಯನ್ನ ಹೊಂದಿರ್ತಾವೆ ಅಂತ. ಹಾಗೆ ಇನ್ನೊಂದೇನಂದ್ರೆ ಇವು ನೋಡ್ರಿ, ಇನ್ನೊಂದು ಓಪನಿಂಗ್ ಅಪ್ ಆಫ್ ಎಕನಾಮೀಸ್. ಎಕನಾಮಿಕ್ಸ್ ಓಪನ್ ಅಪ್ ಆಗೋದು ಕೂಡ ಗ್ಲೋಬಲ್ ಫೈನಾನ್ಷಿಯಲ್ ಎಕ್ಸಿಸ್ಟೆನ್ಸ್ ಆಗಿರುತ್ತೆ, ಒಂದು ರೀಸನ್ಸ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಏನು ಎಮರ್ಜೆನ್ಸ್ ಆಫ್ ನ್ಯೂ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ನೋಡ್ರಿ, ಒಂದು ಸಂಸ್ಥೆ ಮುಳುಗೋದ್ರೆ ಹೊಸದೇನೊಂದು ಬರ್ತಾ ಇರ್ತದೆ. ಒಂದು ಸಂಸ್ಥೆ ನಾಶ ಆದ್ರೆ ಅಂದ್ರೆ ಅಥವಾ ಮುಳುಗೋದ್ರೆ, ಲಾಸ್ ಆದ್ರೆ ಇನ್ನೊಂದು ಹೊಸ ಸಂಸ್ಥೆ ಉದ್ಭವ ಆಗ್ತಾ ಇರುತ್ತೆ. ಓಕೆನಾ. ಹಂಗಾಗಿ ಇಲ್ಲಿ ಏನು ಅದಕ್ಕೋಸ್ಕರ ಇನ್ನೂ ಎಕ್ಸಿಸ್ಟೆನ್ಸ್ ಇದೆ. ಮತ್ತು ಇನ್ನೊಂದು ಗ್ರೋತ್ ಆಫ್ ವರ್ಲ್ಡ್ ಟ್ರೇಡ್ ಅಂತಂದ್ರೆ ವಿಶ್ವ ವ್ಯಾಪಾರದ ಅಭಿವೃದ್ಧಿ ಅಥವಾ ಬೆಳವಣಿಗೆನೂ ಕೂಡ ನಮಗೆ ಈ ಎಕ್ಸಿಸ್ಟೆನ್ಸ್ಗೆ ಸಾಕ್ಷೀಕರಣ ಆಗಿರ್ತದೆ ಅಂತ. ಗ್ರೋತ್ ಅಲ್ವಾ, ಗ್ರೋತ್ ಬಹಳ ಇದೆ. ಹಾಗೆ ಇನ್ನೊಂದು ನೀಡ್ ಫಾರ್ ಎ ಪ್ರೊಸೆಸ್ ಟು ಡೆವಲಪ್ ನೇಷನ್ಸ್ ಅಂತಂದ್ರೆ ದೇಶ ಅಭಿವೃದ್ಧಿ ಆಗಬೇಕಾದಾಗ ಒಂದಷ್ಟು ಪ್ರಕ್ರಿಯೆಗಳ ಅವಶ್ಯಕತೆ ಇದೆ. ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದಾಗ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು, ಹಾಗೇನೆ ಎಲ್ಲ ಜನಗಳಿಗೂ ಉದ್ಯೋಗ ದೊರಕಿಸ್ಬೇಕು, ಈ ಥರ ಒಂದಷ್ಟು ಸಾಮಾಜಿಕ ಚಟುವಟಿಕೆ ಆಗಬೇಕಾದಾಗ ಎಲ್ಲವನ್ನ ಸರ್ಕಾರ ಮಾಡೋಕ್ಕಾಗಲ್ಲ, ವಿದೇಶದಿಂದ ವಿದೇಶಿ ಬಂಡವಾಳಗಳು ಅವು ಮುಖಾಂತರ ಎಲ್ಲ ಮಾಡೋಕ್ಕಾಗುತ್ತೆ. ಹಂಗಾಗಿನೇ ನಮ್ಗಿನ್ನೂ ಜಾಗತಿಕ ಹಣಕಾಸಿನ ಪರಿಸರವು ಇನ್ನೂ ನಮಗೆ ಎಕ್ಸಿಸ್ಟೆನ್ಸು ಆಗಿರುವಂಥದ್ದು. ಓಕೆನಾ. ಸೊ ನಿಮಗೆ ಬಹುಶಃ ಭಾಳ ಅರ್ಥ ಆಗ್ತದೆ ನಿಮಗೆ ಅಂತೇಳಿ ನಾನು ಭಾವಿಸ್ಕೊಂಡು ಮುಂದಿನ ಒಂದು ಅಂಶಕ್ಕೆ ನಾನು ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನೋ ಫರ್ಮ್ ಆರ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಇಸ್ ಫ್ರೀ ಫ್ರಮ್ ದ ಎಫೆಕ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಗ್ಲೋಬಲ್ ಫಿನಾನ್ಷಿಯಲ್ ಎನ್ವಿರಾನ್ಮೆಂಟ್. ಅಂದ್ರೇನು, ಯಾವುದೇ ಫರ್ಮು ಕೂಡ ಒಂದಷ್ಟು ಎಲಿಮೆಂಟ್ ಇಂದ ಅದು ಅಂದ್ರೆ ಒಂದಷ್ಟು ಅಂಶಗಳಿಂದ ಹೊರತಾಗಿಲ್ಲ, ಎಲ್ಲ ಅನುಭವಿಸ್ಬೇಕು. ಯಾವ ತರ ಗ್ಲೋಬಲ್ ಲೈಕ್ ಏನು ಬೆಲೆಯ ಒಂದು ಮೂವ್ಮೆಂಟ್ಸ್ ಅಂದ್ರೆ ಬೆಲೆ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಬಫರ್ ಸ್ಟಾಕು, ಫ್ಲಕ್ಚುಯೇಷನ್, ಇಂಟ್ರೆಸ್ಟ್ ರೇಟ್ ಆಫ್ ದ ಆರ್ ಎಕನಾಮಿಕ್ ಆರ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೈಗೊಳ್ಳುವಂತ ಎಲ್ಲಾ ವ್ಯಾಪಾರ ಸಂಸ್ಥೆಗಳು ಫೇಸ್ ಮಾಡಲೇಬೇಕು. ಏನು, ಬೆಲೆಯ ಏರಿಳಿತವನ್ನು ಫೇಸ್ ಮಾಡಲೇಬೇಕು. ಹಾಗೇನೆ ಆ ಬಡ್ಡಿ ದರದಲ್ಲಿನ ಏರಿಳಿತಗಳನ್ನು ಫೇಸ್ ಮಾಡಲೇಬೇಕು. ಹಾಗೆ ಆ ಕೆಲವು ದೇಶಗಳ ರಾಜಕೀಯ ಪರಿಸರವನ್ನು ಅವರು ಫೇಸ್ ಮಾಡಲೇಬೇಕು, ಆರ್ಥಿಕ ಪರಿಸರವನ್ನು ಅವರು ಫೇಸ್ ಮಾಡಲೇಬೇಕಾಗುತ್ತೆ ಆಯ್ತಾ. ಹಂಗೆ ಮುಂದೆ ನೋಡೋದ್ರೆ ನೋಡ್ರಿ, ಮ್ಯಾಕ್ರೋ ಅಂಡ್ ಮೈಕ್ರೋ ಲೆವೆಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕ್ಯಾನ್ ಅಡ್ವರ್ಸ್ಲಿ ಮ್ಯಾಕ್ರೋ ಸೂಕ್ಷ್ಮ ಮತ್ತು ಮಧ್ಯಮ ಏನು ಇದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇದೆಯಲ್ಲ, ಅದು ಪಾಸಿಟಿವ್ಲಿ ಅಫೆಕ್ಟ್ ದ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ನ. ಅದು ಅಡ್ವರ್ಸ್ಲಿ ಅಥವಾ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಇದು ಅಫೆಕ್ಟ್ ಮಾಡ್ತಾನೆ ಇರ್ತದೆ ಅಲ್ವಾ. ಹಾಗೆ ಇದು ನಾವು ಸ್ವಲ್ಪ ವಿದೇಶಿ ವ್ಯಾಪಾರ ವೇಟ್ ಮಾಡಬೇಕಾದಾಗ ಜಾಗರೂಕವಾಗಿ ಅದನ್ನ ನಿರ್ವಹಣೆ ಮಾಡಬೇಕಾಗಿದೆ. ಈಗ ಇನ್ನೊಂದು ಅಂಶದ ಬಗ್ಗೆ, ಇಲ್ಲಿವರೆಗೂ ನಾವು ತಿಳ್ಕೊಂಡಿರೋಂಥದ್ದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಈಗ ವಿದೇಶಿ ವಿನಿಮಯ ಮಾರುಕಟ್ಟೆ ಬಗ್ಗೆ ನಾವು ಒಂದಷ್ಟು ಅಂಶವನ್ನ ತಿಳ್ಕೊಳ್ಳೋಣ. ಮೊದಲನೇದು ಏನ್ ಹೇಳುತ್ತೆ, ಇಟ್ ಇಸ್ ದ ಮಾರ್ಕೆಟ್ ಇನ್ ವಿಚ್ ಫಾರಿನ್ ಕರೆನ್ಸೀಸ್ ಆರ್ ಬಾಟ್ ಅಂಡ್ ಸೋಲ್ಡ್ ಅಂತಂದ್ರೆ ಏನಂತಂದ್ರೆ ವಿದೇಶಿ ಕರೆನ್ಸಿಯನ್ನ ಖರೀದಿ ಮತ್ತು ಮಾರಾಟ, ವಿದೇಶಿ ಕರೆನ್ಸಿಯನ್ನ ಖರೀದಿ ಮತ್ತು ಮಾರಾಟ ಮಾಡುವಂತ ಒಂದು ಮಾರುಕಟ್ಟೆ ಆಗಿರ್ತದೆ ಅಂತ. ಹಾಗೇನೆ ದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇನ್ಕ್ಲೂಡ್, ಯಾರು ಆ ಕರೆನ್ಸಿಯನ್ನ ಖರೀದಿ ಮತ್ತು ಮಾರಾಟ ಮಾಡ್ತಾರೆ ಅಂತಂದ್ರೆ ಇಂಡಿವಿಜುವಲ್ಸ್, ಫರ್ಮ್ಸ್ ಅಂದ್ರೆ ವ್ಯಾಪಾರ ಸಂಸ್ಥೆಗಳು, ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಅಂತಂದ್ರೆ ವಿದೇಶಿ ವಿನಿಮಯ ದಲ್ಲಾಳಿಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು, ಹಾಗೂ ಕೇಂದ್ರ ಬ್ಯಾಂಕುಗಳು ಇಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಒಳಗೊಂಡಿರ್ತದೆ ಅಲ್ವಾ. ಯಾರ್ಯಾರು ಒಳಗೊಂಡಿರ್ತಾರೆ, ಏನೋ ಮೊದಲನೇದು, ಇಟ್ ಇಸ್ ದ ಮಾರ್ಕೆಟ್ ಇನ್ ವಿಚ್ ಫಾರಿನ್ ಕರೆನ್ಸೀಸ್ ಆರ್ ಬಾಟ್ ಅಂಡ್ ಸೋಲ್ಡ್ ಅಲ್ವಾ. ಏನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತಂದ್ರೆ
ವಿದೇಶಿ ಕರೆನ್ಸಿಯನ್ನ ಖರೀದಿ ಮತ್ತು ಮಾರಾಟ ಮಾಡುವಂತ ಒಂದು ಮಾರುಕಟ್ಟೆ ಇದಾಗಿರ್ತದೆ. ಹಾಗಾದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಯಾರ್ಯಾರು ಒಳಗೊಂಡಿರ್ತಾರೆ? ಇಂಡಿವಿಜುವಲ್ಸ್ ಒಳಗೊಂಡಿರ್ತಾರೆ. ಹಾಗೆ ಫರ್ಮ್ಸ್ ಅಂದ್ರೆ ವ್ಯಾಪಾರ ಸಂಸ್ಥೆಗಳು ಒಳಗೊಂಡಿರುತ್ತದೆ. ಹಾಗೇನೆ ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್ ಅಂದ್ರೆ ವಿದೇಶಿ ವಿನಿಮಯ ದಲ್ಲಾಳಿಗಳು ಅಲ್ವಾ ಒಳಗೊಂಡಿರ್ತದೆ. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಒಳಗೊಂಡಿರ್ತದೆ. ಹಾಗೇನೆ ಕೇಂದ್ರ ಬ್ಯಾಂಕು ಕೂಡ ಇಲ್ಲಿ ಒಳಗೊಂಡಿರ್ತದೆ. ಓಕೆ, ಸೊ ಇದಾದ್ಮೇಲೆ ನಾವು ಮುಂದಿನ ಒಂದು ಅಂಶದ ಬಗ್ಗೆ ನೋಡೋಣ. ಏನಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಎಫ್ ಅಂತಾನು ಕೂಡ ಐಡೆಂಟಿಫಿಕೇಶನ್ ಮಾಡೋದು. ಎಫ್ ಅಂದ್ರೆ ಫಾರಿನ್, ಎಕ್ಸ್ ಅಂದ್ರೆ ಎಕ್ಸ್ಚೇಂಜ್, ಫಾರೆಕ್ಸ್ ಫಾರಿನ್ ಎಕ್ಸ್ಚೇಂಜ್ ಅಂತ, ಆರ್ ಕರೆನ್ಸಿ ಮಾರ್ಕೆಟ್ ಅಂತ ಕೂಡ ಇದನ್ನ ಕರೀತಾರೆ. ಇಟ್ ಈಸ್ ಎ ಫಾರ್ಮ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಗ್ಲೋಬಲ್ ಡಿಸೆಂಟ್ರಲೈಸ್ಡ್ ಟ್ರೇಡಿಂಗ್ ಆಫ್ ಇಂಟರ್ನ್ಯಾಷನಲ್ ಕರೆನ್ಸಿ. ಏನು ಗ್ಲೋಬಲ್ ಡಿಸೆಂಟ್ರಲೈಸ್ಡ್ ಅಂತ ಅಂದ್ರೆ ವಿದೇಶಿ ಮಾರುಕಟ್ಟೆ ಏನಿದೆ, ವಿನಿಮಯ ಮಾರುಕಟ್ಟೆ ಏನಿದೆ, ಇದು ಅಂತಾರಾಷ್ಟ್ರೀಯ ಕರೆನ್ಸಿಗಳ ನೋಡ್ರಿ ಏನು ಅಂತಾರಾಷ್ಟ್ರೀಯ ಕರೆನ್ಸಿಗಳ ಜಾಗತಿಕ ವಿಕೇಂದ್ರೀಕೃತ ವಹಿವಾಟಿನ ವಿನಿಮಯದ ಒಂದು ರೂಪವಾಗಿದೆ ಅಲ್ವಾ. ವಿದೇಶಿ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಕರೆನ್ಸಿಗಳ ಜಾಗತಿಕ ವಿಕೇಂದ್ರೀಕೃತ ಅಲ್ವಾ. ಏನು ಜಾಗತಿಕವಾಗಿ ವಿಕೇಂದ್ರೀಕೃತ ಯಾವುದನ್ನ ಕರೆನ್ಸಿಯನ್ನ ವಹಿವಾಟಿನ ಇದು ಒಂದು ವಿನಿಮಯದ ಒಂದು ರೂಪವಾಗಿದೆ. ಏನು ವಹಿವಾಟಿನ ವಿನಿಮಯದ ಒಂದು ರೂಪವಾಗಿದೆ ಅಂತ. ಓಕೆ, ಹಾಗೆ ಮುಂದೆ ಯೋಚನೆ ಮಾಡೋದಾದ್ರೆ ಹಾಗಾದ್ರೆ ಇದರ ಲಕ್ಷಣಗಳು ಏನು? ವಿದೇಶಿ ವಿನಿಮಯದ ಮಾರುಕಟ್ಟೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಅಂದ್ರೆ ಇದರ ಗುಣಲಕ್ಷಣಗಳು ಏನೇನಿರ್ತಾವಪ್ಪ ಅಂತಂದ್ರೆ ಇದು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಇದು ಅಲ್ವಾ. ಮತ್ತೆ ಇದರ ಇನ್ನೊಂದೇನಪ್ಪ ಅಂದ್ರೆ ಜಾಗ್ರಫಿಕಲ್ ಡಿಸ್ಪರ್ಸಲ್ ಅಂದ್ರೆ ಭೌಗೋಳಿಕ ಪ್ರಸರಣ ಅಲ್ವಾ. ಪ್ರಪಂಚದಾದ್ಯಂತ ನಡೆಯೋದ್ರಿಂದಾಗಿ ಇದು ಆಬ್ವಿಯಸ್ಲಿ ಭೌಗೋಳಿಕವಾಗಿ ಡಿಸ್ಪರ್ಸಲ್ ಪ್ರಸರಣ ಇದು ಹಾಗೆ ಇದ್ದೇ ಇರುತ್ತೆ. ಹಾಗೇನೆ ಇನ್ನೊಂದು ಟ್ರಾನ್ಸ್ಫರ್ಸ್ ಆಫ್ ಪರ್ಚೇಸಿಂಗ್ ಪವರ್ ಅಲ್ವಾ. PPP ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಖರೀದಿಯ ಒಂದು ಸಾಮರ್ಥ್ಯವನ್ನ ಮತ್ತೊಬ್ಬರಿಗೆ ಇದು ವರ್ಗಾವಣೆ ಮಾಡೋದಾಗಿರ್ತದೆ. ನಮ್ಮ ಖರೀದಿ ಸಾಮರ್ಥ್ಯನ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡುತ್ತೆ. ಹೆಂಗೆ? ರೂಪಾಯಿನಲ್ಲಿ ಡಾಲರಲ್ಲಿ ಬಿಸ್ನೆಸ್ ಆಗಬೇಕಾದಾಗ ನಮ್ಮ ಹತ್ರ ಇರುವಂತ ಹಣವನ್ನ ಕೊಟ್ಟು ಇಲ್ಲಿ ವಸ್ತುನ ತಗೊಂಡಿರ್ತೀವಿ. ಅಂದ್ರೆ ಏನಾಯ್ತು, ಇವ್ರ ಹತ್ರ ಇಲ್ಲಿ ದುಡ್ಡು ಬಂದು ಸೇರ್ಕಂತು ಅಂದ್ರೆ ಏನಾಯ್ತು, ಇವರ ಕೊಳ್ಳುವ ಶಕ್ತಿ ಜಾಸ್ತಿ ಆಯ್ತು ಅಂತ. ಓಕೆ, ಹಂಗೇನೆ ಮಧ್ಯವರ್ತಿಗಳು ಅಂದ್ರೆ ಬ್ರೋಕರ್ಸ್ ಭಾಳ ಇರ್ತಾರೆ ಇಲ್ಲಿ ಅಲ್ವಾ. ಬ್ರೋಕರ್ಸ್ ಮಧ್ಯವರ್ತಿಗಳು ಬಹಳ ಇಂಟರ್ಮಿಡಿಯೇಟ್ಸ್ ಇಲ್ಲಿ ಇರ್ತಾರೆ. ಯಾಕಂದ್ರೆ ಮಧ್ಯವರ್ತಿಗಳು ಈಗ ಆಗ್ಲೇ ನಾವು ಕಳೆದ ಒಂದು ಅಂಶದಲ್ಲಿ ಚರ್ಚೆ ಮಾಡಿದ್ವಿ. ಏನಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಮಾಡ್ಲಿಕ್ಕೆ ಬ್ರೋಕರ್ಸ್ಗಳು ಕೂಡ ಇರ್ತಾರೆ. ಎಕ್ಸ್ಚೇಂಜ್ ಅನ್ನ ಕನ್ವರ್ಷನ್ ಮಾಡ್ಲಿಕ್ಕೆ, ವ್ಯಾಪಾರ ವಹಿವಾಟು ನಡೆಸೋಕ್ಕೆ, ವ್ಯಾಪಾರನ ಕೂಲ್ಸಕ್ಕೋಸ್ಕರ ಇಲ್ಲಿ ಏನಿರ್ತಾರೆ ಮಧ್ಯವರ್ತಿಗಳ ಒಂದು ದಂಡ ಇರುತ್ತೆ. ಹಾಗೇನೆ ಇದರ ಇನ್ನೊಂದು ಗುಣಲಕ್ಷಣ ಏನಪ್ಪ ಅಂದ್ರೆ ಇದು ಸಾಲವನ್ನ ಒದಗಿಸ್ಕೊಡ್ತದೆ ಅಲ್ವಾ. ಸಾಲವನ್ನ ಒದಗಿಸ್ಕೊಡ್ತದೆ. ಹಾಗೇನೆ ಮತ್ತೆ ಇನ್ನೊಂದು ಬಹಳ ಮುಖ್ಯ ಏನಪ್ಪ ಅಂತಂದ್ರೆ ಏನು, ಅಪಾಯವನ್ನ ಕಡಿಮೆ ಮಾಡುವುದು ಅದಲ್ವಾ. IFM ಅಂತ ನೋಡಿದ್ವಿ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ. ಏನಂತ ಆಯ್ತು, ಇದು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಯಾವ್ದನ್ನ? ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಕಡಿಮೆ ಮಾಡೋಂಥದ್ದು ಅಂದ್ರೆ ವಿದೇಶಿ ವಿನಿಮಯ ಅಪಾಯವನ್ನ ಕಡಿಮೆ ಮಾಡೋಂಥದ್ದಾಗಿರ್ಬೋದು. ಅದೇ ತರ ವ್ಯಾಪಾರ ವಹಿವಾಟಿನ ನಷ್ಟವನ್ನ ಕಡಿಮೆ ಮಾಡೋಂಥದ್ದಾಗಿರ್ಬೋದು. ಹಾಗೆ ಇರುವಂತ ಸಂಸ್ಥೆ ಉದ್ದೇಶ ಈಡೇರಿಸಿದಾಗಿರ್ಬೋದು. ಎಲ್ಲವನ್ನೂ ಕೂಡ ಅದು ನಿರ್ವಹಣೆ, ಹಣಕಾಸು ನಿರ್ವಹಣೆ ಒಳಗೊಂಡಿರ್ತದೆ ಅಲ್ವಾ. ಹಂಗೆ ಇದು ಕೂಡ ಅಷ್ಟೇ, ಏನು ಅಪಾಯವನ್ನ ಕಡಿಮೆ ಮಾಡುತ್ತದೆ. ಇದು ಇದರ ಒಂದು ಪ್ರಮುಖ ಗುಣಲಕ್ಷಣ ಆಗಿರುತ್ತೆ. ಹಾಗೆ ಈಗ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಕುರಿತಾಗಿ ಒಂದಷ್ಟು ಕಾರ್ಯಗಳು, ಏನೇನು ಕಾರ್ಯಗಳು ನಮ್ಗಿಲ್ಲಿ ಇರ್ತಾವಪ್ಪ ಅಂತಂದ್ರೆ 3 ಕಾರ್ಯಗಳು ಹಾಕಿದ್ದೀನಿ ನಾನಿಲ್ಲಿ. 3 ಕಾರ್ಯಗಳು ಏನು? ಟ್ರಾನ್ಸ್ಫರ್ ಫಂಕ್ಷನ್, ಕ್ರೆಡಿಟ್ ಫಂಕ್ಷನ್ ಅಂಡ್ ಹೆಡ್ಜಿಂಗ್ ಫಂಕ್ಷನ್ ಅಂತ. ಮೊದಲನೇ ನೋಡೋಣ ಏನಂತ. ದ ಬೇಸಿಕ್ ಫಂಕ್ಷನ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಅಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆಯ ಒಂದು ಮೂಲ ಏನೋ ಕಾರ್ಯ, ಫಂಕ್ಷನ್ ಏನಪ್ಪಾ ಅಂತಂದ್ರೆ ಇಷ್ಟು ಫೆಸಿಲಿಟೇಟ್ ದ ಕನ್ವರ್ಷನ್ ಆಫ್ ಫೆಸಿಲಿಟೇಟ್ ಅಂತ ಇದೆ ನೋಡ್ರಿ ಇಲ್ಲಿ. ಫೆಸಿಲಿಟೇಟ್ ದ ಕನ್ವರ್ಷನ್ ಆಫ್ ಒನ್ ಕರೆನ್ಸಿ ಇಂಟು ಅನದರ್ ಅಲ್ವಾ. ಅಂದ್ರೇನು, ಡಾಲರ್ ಅನ್ನ ರೂಪಾಯಿಗೆ ಕನ್ವರ್ಟ್ ಮಾಡೋದು ಅಂತ. ಒಂದು ಎಕ್ಸಾಂಪಲ್ ಇದು. ಡಾಲರ್ ಇದೆ, ಅವ್ನು ಡಾಲರ್ ಬಿಸ್ನೆಸ್ ಮಾಡೋಕೆ ಏನ್ ಮಾಡೋದನ್ನ ರೂಪಾಯಿಗೆ ಕನ್ವರ್ಟ್ ಮಾಡೋದು ಅಂತ. ಅದರ ಮೇನ್ ಫಂಕ್ಷನ್ಸ್ ಫೆಸಿಲಿಟೇಟ್. ಹಾಗೇನೆ ಟು ಅಕಂಪ್ಲಿಷ್ ಟ್ರಾನ್ಸ್ಫರ್ ಆಫ್ ಪರ್ಚೇಸಿಂಗ್ ಪವರ್ ಬಿಟ್ವೀನ್ 2 ಕಂಟ್ರೀಸ್. ಈಗಾಗಲೇ ಹಿಂದೆ ಏನು ಇದರ ಕೊಳ್ಳುವಿಕೆಯ ಏನು ಸಾಮರ್ಥ್ಯ ಇದೆ ಅದನ್ನ ವಿಸ್ತರಣೆ ಮಾಡೋದಾಗಿದೆ.
ಓಕೆ, ಈಗ ಏನಾಗ್ತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಮೆರಿಕಾದವ್ರು ಏನ್ ಮಾಡ್ತಾರೆ, ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದ್ರ ಏನಾಗುತ್ತೆ, ಅವ್ರ ಹತ್ರ ಎಲ್ಲಾ ದೇಶದ ಕರೆನ್ಸಿನೂ ಬಂದು ಸೇರ್ಕೊಂಡ್ಬಿಡತ್ತೆ. ಇದರಿಂದ ಏನಾಯ್ತು, ಇದರಿಂದ ಅವರ ಖರೀದಿ ಸಾಮರ್ಥ್ಯ ಜಾಸ್ತಿ ಆಯ್ತು. ಇದರಿಂದ ಅವರ ಖರೀದಿಯ ಸಾಮರ್ಥ್ಯ ಜಾಸ್ತಿ ಆಯ್ತು. ಹಾಗೆ ಇಲ್ಲೂ ಕೂಡ ಅಷ್ಟೇನು, ಟ್ರಾನ್ಸ್ಫರ್ ಆಫ್ ಪರ್ಚೇಸಿಂಗ್ ಪವರ್ ಬಿಟ್ವೀನ್ ಟೂ ಕಂಟ್ರೀಸ್ ಅಕಾಂಪ್ಲಿಷ್. ಈಗ ನೆಕ್ಸ್ಟ್ ಕ್ರೆಡಿಟ್ ಫಂಕ್ಷನ್ ಅಂದ್ರೆ ಸಾಲದ ಮೊದಲನೇದು ಟ್ರಾನ್ಸ್ಫರ್ ಫಂಕ್ಷನ್ ಆಯ್ತು. ಈಗ ಕ್ರೆಡಿಟ್ ಫಂಕ್ಷನ್ಸ್ ಬಗ್ಗೆ ನಾವು ನೋಡೋಣ. ಏನಂತ ಇದೆ ಇಲ್ಲಿ ಕ್ರೆಡಿಟ್ ಫಂಕ್ಷನ್ಸ್ ಅಲ್ಲಿ ಅಂತಂದ್ರೆ ಅಂದ್ರೆ ಕಾರ್ಯಗಳು ಏನು, ಇಟ್ ಪ್ರೊವೈಡ್ಸ್ ಕ್ರೆಡಿಟ್ ಫಾರ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರಕ್ಕೆ ಸಾಲವನ್ನು ಕೊಡುವಂಥದ್ದು. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ವಾ, ನೋಡ್ರಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೂ ಕೂಡ ಸಾಲ ಕೊಡುತ್ತೆ. ವಿತ್ ಮೆಚುರಿಟಿ ಪೀರಿಯಡ್ ಆಫ್ 3 months ಆರ್ ಜನರಲಿ ಯೂಸ್ಡ್ ಫಾರ್ ಇಂಟರ್ನ್ಯಾಷನಲ್ ಪೇಮೆಂಟ್. ಅಂದ್ರೆ 3 ತಿಂಗಳಿಗೆ ಅನ್ವಯಿಸುವಂತೆ ಇವರು ವಿದೇಶಿ ವ್ಯಾಪಾರಕ್ಕೆ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಏನು ಸಾಲವನ್ನ ಇವರು ಕೊಡ್ತಾರೆ. ಸಾಮಾನ್ಯವಾಗಿ ಇದನ್ನ ಈ ಒಂದು ವ್ಯವಸ್ಥೆ ಯಾವಾಗ ಬಳಸ್ಕೋತಾರಪ್ಪ ಅಂತಂದ್ರೆ ಪಾವತಿ ಮಾಡೋಂಥ ಬಳಸ್ಕೋತಾರೆ. ಏನೋ ಖರೀದಿ ಮಾಡಿಬಿಟ್ಟಿರ್ತಾರೆ, ಕಾಸು ಇರೋದಿಲ್ಲ, ಅವಾಗ ಏನ್ ಮಾಡ್ತಾರೆ, ಅವಾಗ ಈ ಒಂದು ಇದನ್ನ ಅವರು ಬಳಸ್ಕೊಳ್ತಾರೆ. ನೆಕ್ಸ್ಟ್ ಹೆಡ್ಜಿಂಗ್ ಫಂಕ್ಷನ್ ಅಂದ್ರೆ ಏನು, ಹೆಡ್ಜಿಂಗ್ ಮೀನ್ಸ್ ಅವಾಯ್ಡೆನ್ಸ್ ಆಫ್ ಎ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತಂದ್ರೆ ವಿದೇಶಿ ವಿನಿಮಯ ನಷ್ಟ ಏನಿದೆ ಆ ನಷ್ಟವನ್ನ ಇದು ಅವಾಯ್ಡ್ ಮಾಡುವಂಥದ್ದು, ಅದನ್ನೇ ನಾವು ಹೆಡ್ಜಿಂಗ್ ಅಂತ ಕರಿತೀವಿ. ಇಟ್ ಈಸ್ ಡನ್ ಟು ಮಿನಿಮೈಸ್ ಆರ್ ಆಫ್ಸೆಟ್ ದ ಚಾನ್ಸ್ ದಟ್ ಯುವರ್ ಅಸೆಟ್ ವಿಲ್ ಲೂಸ್ ವ್ಯಾಲ್ಯೂ ಅಲ್ವಾ. ಏನ್ ಮಾಡುತ್ತೆ, ನಮ್ಮಲ್ಲಿರುವಂತಹ ಆಸ್ತಿ ಏನಿದೆ ಆಸ್ತಿಯ ಮೌಲ್ಯ ಕಡಿಮೆ ಆಗದೆ ಇರೋ ರೀತಿಯಲ್ಲಿ ಇಲ್ಲಿ ವಿದೇಶಿ ವ್ಯಾಪಾರದಲ್ಲಿ ಇದು ನಮಗೆ ಕಾಪಾಡ್ಕೊಂಡು ಬರ್ತದೆ ಅಂತ. ಆಸ್ತಿಯ ಮೌಲ್ಯ ಕಡಿಮೆ ಆಗದೆ ಇರಲಿ ಅನ್ನೋದನ್ನ ಇದು ನಮಗೆ ಒಂದು ಅಂಶ ಮಾಡಿಕೊಡ್ತದೆ ಅಂತ. ಓಕೆ, ಈಗ ನೆಕ್ಸ್ಟು ಮುಂದಿನ ಇನ್ನೊಂದು ಅಂಶದ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಏನಪ್ಪಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಏನ್ ಮಾಡ್ತದೆ, ಮಾರ್ಕೆಟ್ ಅಲೋಸ್ ದ ಎಕ್ಸ್ಚೇಂಜ್ ಆಫ್ ಒನ್ ಕರೆನ್ಸಿ ಫಾರ್ ಅನದರ್. ಈಗಾಗಲೇ ನೋಡೋದು ಹೆಂಗೆ ಅಂತಂದ್ರೆ ನೋಡ್ರಿ, ಇದೆಲ್ಲ ಹೇಗೆ ಬಂತು, ಬೆಳವಣಿಗೆ ಬಂತು ಅಂದ್ರೆ ಒಂದಷ್ಟು ಸ್ವಲ್ಪ ಇತಿಹಾಸ ತಿಳ್ಕೊಂಬೇಡ. ಇದನ್ನು ಏನಂದ್ರೆ ಅಗ್ರಿಮೆಂಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಏನೋ ಎಕ್ಸ್ಚೇಂಜ್ ರೇಟ್ಸ್. ಹಿಂಗೆ ಅಗ್ರಿಮೆಂಟ್ ಆನ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಏನಾಯ್ತು, in 1994 an international agreement ಏನಂತಾಯ್ತು, ನೋನ್ ಆಸ್ ಬ್ರೆಟ್ಟನ್ ವುಡ್ ಅಗ್ರಿಮೆಂಟ್. ಏನಂತ, ಬ್ರೆಟ್ಟನ್ ವುಡ್ ಅಗ್ರಿಮೆಂಟ್ ಕಾಲ್ಡ್ ಫಾರ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ಸ್ ಬಿಟ್ವೀನ್ ಕರೆನ್ಸೀಸ್. ಅಲ್ವಾ, ಎಕ್ಸ್ಚೇಂಜ್ ರೇಟ್ಗೆ ಒಂದು ಫಿಕ್ಸ್ಡ್ ರೇಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ. ಅದನ್ನ ಇವಾಗ 1944ರಲ್ಲಿ ಇದನ್ನ ನಾವು ಏನಂತ ಕರಿತೀವಿ, ಬ್ರೆಟ್ಟನ್ ವುಡ್ ಅಗ್ರಿಮೆಂಟ್ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಈ ಅಗ್ರಿಮೆಂಟ್ ಲಾಸ್ಟ್ ಅಂಟಿಲ್ 1971 ಅಂದ್ರೆ 1971ವರೆಗೂ ಇದೇ ಅಗ್ರಿಮೆಂಟೇ ನಡ್ಕೊಂಡು ಬಂದಿತ್ತು. ಆದ್ರೆ ಏನಾಯ್ತು, ಡ್ಯೂರಿಂಗ್ ದಿಸ್ ಪೀರಿಯಡ್ ಗವರ್ಮೆಂಟ್ಸ್ ವುಡ್ ಇಂಟರ್ವೆನ್ಸ್ ಟು ಪ್ರಿವೆಂಟ್ ಎಕ್ಸ್ಚೇಂಜ್ ರೇಟ್ಸ್ ಫ್ರಮ್ ಮೂವಿಂಗ್ ಮೋರ್ ದನ್ 1% ಎಬೋವ್ ಆರ್ ಬಿಲೋ ದೇರ್ ಇನಿಷಿಯಲಿ ಎಸ್ಟಾಬ್ಲಿಷ್ಮೆಂಟ್ ಲೆವೆಲ್. ಅಂದ್ರೆ ಈ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಏನಾದ್ರು ಎಕ್ಸ್ಚೇಂಜ್ ರೇಟ್ ಏನಾದ್ರು 1% ಹೆಚ್ಚು 1% ಅಥವಾ ಅದಕ್ಕಿಂತ ಹೆಚ್ಚು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಸರ್ಕಾರಗಳು ಈ ಮಧ್ಯ ಪ್ರವೇಶ ಮಾಡೋದು ಸ್ಟಾರ್ಟ್ ಆಯ್ತು ಅಲ್ವಾ. ಏನಕ್ಕಂದ್ರೆ ದೇರ್ ಇನಿಷಿಯಲಿ ಎಸ್ಟಾಬ್ಲಿಷ್ ಲೆವೆಲ್ ನೋಡ್ರಿ ಏನಾಯ್ತು, ಗವರ್ಮೆಂಟ್ ವುಡ್ ಇಂಟರ್ವೆನ್ಸ್ ಟು ಪ್ರಿವೆಂಟ್, ಏನಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಏನಕ್ಕೆ, ಟು ಇಂಟರ್ವೆನ್ಸ್ ಎಕ್ಸ್ಚೇಂಜ್ ರೇಟ್ಸ್ ಫ್ರಮ್ ಮೂವಿಂಗ್ ಮೋರ್ ದನ್ 1% ಎಬೋವ್ ಆರ್ ಬಿಲೋ ದೇರ್ ಇನಿಷಿಯಲಿ ಎಸ್ಟಾಬ್ಲಿಷ್ಮೆಂಟ್ ಲೆವೆಲ್. ಹಾಗಾದ್ರೆ ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳೋಣ, ಸ್ಥಿರ ವಿನಿಮಯ ದರಗಳಿನ ಒಪ್ಪಂದಗಳು. ಅದೇ ಸ್ವಲ್ಪ ಕನ್ನಡದಲ್ಲಿ ನಿಮ್ಗೆ ತಿಳ್ಕೊಳ್ಳೋ ಪ್ರಯತ್ನ. ಏನಂದ್ರೆ 1944ರಲ್ಲಿ ಅಂತಾರಾಷ್ಟ್ರೀಯ ಕರೆನ್ಸಿಗಳ ನಡುವೆ ಸ್ಥಿರ ವಿನಿಮಯದ ಒಂದು ಏನಾಯ್ತು, ಅದನ್ನ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂತ ಕೋರಿದ್ರು. ಅದನ್ನ ನಾವೇನಂತ ಕರಿತೀವಿ, ಬ್ರೆಟನ್ ವುಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಈ ಒಪ್ಪಂದ 1971ವರೆಗೂ ಇತ್ತು. ಈ ಅವಧಿಯಲ್ಲಿ ಏನಂತಂದ್ರೆ ವಿನಿಮಯ ದರಗಳು ತಮ್ಮ ಆರಂಭದಲ್ಲಿ ಸ್ಥಾಪಿತವಾದ ಮಟ್ಟಕ್ಕಿಂತ ಏನ್ ಎಸ್ಟಾಬ್ಲಿಷ್ ಆಗಿದೆ ಅದಕ್ಕಿಂತ 1%ಕ್ಕಿಂತಲೂ ಹೆಚ್ಚು ಅಥವಾ ಕೆಳಗೆ ಚಲಿಸಿದಂತೆ ಅದರ ತಡೆದಕ್ಕೋಸ್ಕರ ಸರ್ಕಾರಗಳು ಏನ್ ಮಾಡ್ತಾ ಇದ್ವು, ಮಧ್ಯಪ್ರವೇಶ ಮಾಡ್ತಾ ಇದ್ವು. ಓಕೆ, ಮಧ್ಯಪ್ರವೇಶ ಆದ್ಮೇಲೆ ಹಾಗೆ ಈಗ ಇನ್ನು ಒಂದು ಅಂಶ ಇದ್ರ ಬಗ್ಗೆ ನೋಡೋಣ. ಇದು ಎಕ್ಸ್ಚೇಂಜ್ ರೇಟ್ ಇತಿಹಾಸದ ಬಗ್ಗೆನೆ ಏನಾಯ್ತಂದ್ರೆ, ಸೊ ಇದು ಆಬ್ವಿಯಸ್ಲಿ ಒನ್ ಕರೆನ್ಸಿ ಫಾರ್ ಅನದರ್ ಕರೆನ್ಸಿ ಏನೋ ಎಕ್ಸ್ಚೇಂಜ್ ಆಯ್ತು. ಇದು ನೋಡಿ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ.
ಅಂದರೆ ತೇಲುವ ವಿನಿಮಯ ದರದ ವ್ಯವಸ್ಥೆ. ಏನಿದು? ತೇಲುವ ವಿನಿಮಯ ದರದ ಒಂದು ವ್ಯವಸ್ಥೆ ಅಂತ. ಇದು ಹೆಂಗಪ್ಪ ಅಂತಂದ್ರೆ, ಇವನ್ ಆಫ್ಟರ್ ಸ್ಮಿಥ್ಸೋನಿಯನ್ ಅಗ್ರಿಮೆಂಟ್, ಅಂದ್ರೆ ಸ್ಮಿಥ್ಸೋನಿಯನ್ ಅಗ್ರಿಮೆಂಟ್ ಏನು, ಗವರ್ಮೆಂಟ್ ಸ್ಟಿಲ್ ಹ್ಯಾಡ್ ಡಿಫಿಕಲ್ಟ್ ಟು ಮೇಂಟೈನ್ ಎಕ್ಸ್ಚೇಂಜ್ ರೇಟ್. ನೋಡಿ, ಗೌರ್ಮೆಂಟ್ಗಳು ಎಕ್ಸ್ಚೇಂಜ್ ರೇಟನ್ನು ಏನಾಯ್ತು ಮೇಂಟೈನ್ ಮಾಡೋಕ್ಕೆ ಏನಾಯ್ತು ಇಲ್ಲಿ ಡಿಫಿಕಲ್ಟಿ ಆಯಿತು ವಿತಿನ್ ದ ಸ್ಟೇಟೆಡ್ ಬೌಂಡರೀಸ್ ಅಲ್ವಾ. ಸ್ಮಿಥ್ಸೋನಿಯನ್ ಒಪ್ಪಂದದ ನಂತರವೂ ಸರ್ಕಾರಗಳು ವಿನಿಮಯ ದರವನ್ನು ನಿಗದಿತ ಗಡಿಯೊಳಗೆ ಕಾಯ್ದುಕೊಳ್ಳಲು ಇನ್ನೂ ಕಷ್ಟಪಟ್ಟವು ಅಂತ. ಆದರೆ by March 1973 the more widely traded currencies were allowed the more widely traded currencies were allowed to fluctuate in accordance with market forces and officials boundary were eliminated. ಅಂತಂದ್ರೆ 1973 ಹೊತ್ತಿಗೆ ಏನಂತಂದ್ರೆ ಹೆಚ್ಚು ವ್ಯಾಪಕವಾಗಿ ವ್ಯಾಪಾರವಾಗುವ ಕರೆನ್ಸಿಗಳಿಗೆ ನೋಡ್ರಿ, ಹೆಚ್ಚು ವ್ಯಾಪಾರವಾಗುವ ಏನು ಕರೆನ್ಸಿಗಳಿಗೆ ಮಾರುಕಟ್ಟೆ ಶಕ್ತಿಗಳಿಗೆ ಅನುಗುಣವಾಗಿ ಏರಿಳಿತಗೊಳ್ಳಲು ಅವಕಾಶವನ್ನು ನೀಡಲಾಯಿತು. ಅದೇ ರೀತಿಯಾಗಿ ಅಧಿಕೃತ ಗಡಿಗಳನ್ನು ತೆಗೆದುಹಾಕಲಾಯಿತು ಅಂತ ಅಲ್ವಾ. ಇದು ನಮಗೆ ಸ್ಮಿಥ್ಸೋನಿಯನ್ ಒಂದು ಒಪ್ಪಂದದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇದಾದ್ಮೇಲೆ ಒಂದು ಕಡೆಯದಾಗಿ ಇನ್ನೊಂದು ಅಂಶ ಇದೆ, ಏನಪ್ಪಾ ಅಂದ್ರೆ ಮಿನಿಮೈಸಿಂಗ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಅಂದ್ರೆ ನಾವೀಗ ವಿದೇಶಿ ವಿನಿಮಯ ಅಪಾಯವನ್ನು ಕಡಿಮೆ ಹೇಗೆ ಅಂತಂದ್ರೆ, ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಓಕೆ ಏನ್ ಮಾಡುತ್ತೆ, ಪ್ರೊವೈಡ್ಸ್ ಹೆಡ್ಜಿಂಗ್ ಫೆಸಿಲಿಟೀಸ್, ಅಂದ್ರೆ ಅವಾಯ್ಡೆನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಹೆಡ್ಜಿಂಗ್ ಅಂದ್ರೆ ಓಕೆ, ಫಾರ್ ಟ್ರಾನ್ಸ್ಫರಿಂಗ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಟು ಸಮ್ ಒನ್ ಎಲ್ಸ್. ಅಂತಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆಯು ವಿದೇಶಿ ವಿನಿಮಯ ಅಪಾಯವನ್ನ ಏನ್ ಮಾಡುತ್ತೆ, ಬೇರೊಬ್ಬರಿಗೆ ವರ್ಗಾಯಿಸಲು ಏನೋ ವಿದೇಶಿ ವಿನಿಮಯ ಮಾರುಕಟ್ಟೆಯು ವಿದೇಶಿ ವಿನಿಮಯ ಅಪಾಯವನ್ನ ಬೇರೊಬ್ಬರಿಗೆ ವರ್ಗಾಯಿಸಲು ಹೆಡ್ಜಿಂಗ್ ಸೌಲಭ್ಯಗಳನ್ನು ಇದು ಒದಗಿಸ್ತದೆ ಅಂತ ಓಕೆ. ಇದು ಮಿನಿಮೈಸಿಂಗ್ಗೆ. ಹಾಗಾಗಿ ದಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ಮೇರ್ಲಿ ಪಾರ್ಟ್ ಆಫ್ ದ ಮನಿ ಮಾರ್ಕೆಟ್ ಇನ್ ದ ಫಿನಾನ್ಷಿಯಲ್ ಸೆಂಟರ್. ಏನಾಯ್ತು, ವಿದೇಶಿ ವಿನಿಮಯ ಮಾರುಕಟ್ಟೆಯು ವಿದೇಶಿ ವಿನಿಮಯ ಅಪಾಯವನ್ನ ಬೇರೊಬ್ಬರಿಗೆ ವರ್ಗಾಯಿಸಲು ಏನ್ ಮಾಡ್ತು, ಹೆಡ್ಜಿಂಗ್ ಸೌಲಭ್ಯನ ಒದಗಿಸ್ಕೊತು. ಹಾಗಾಗಿ ಏನಾಯ್ತು, ವಿದೇಶಿ ವಿನಿಮಯ ಮಾರುಕಟ್ಟೆ ಕೇವಲ ಹಣಕಾಸು ಕೇಂದ್ರಗಳಲ್ಲಿನ ಹಣಕಾಸು ಮಾರುಕಟ್ಟೆಯ ಒಂದು ಭಾಗವಾಗಿದೆ ಅಂತ ಓಕೆ. ಬಹುಶಃ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕಡೆಯದಾಗಿ ನಾವೇನ್ ಮಾಡಬೇಕು, ಉಪಸಂಹಾರ ಅಂತಂದ್ರೆ ಕನ್ಕ್ಲೂಷನ್. ಏನು, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ಕರೀಬಹುದು ಅಂತಂದ್ರೆ, ಇಟ್ ಈಸ್ ದ ಮ್ಯಾನೇಜ್ಮೆಂಟ್ ಏನು ಆಫ್ ಫೈನಾನ್ಸ್. ಇಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಸ್. ಏನಪ್ಪಾ ಅಂದ್ರೆ ಇಟ್ಸ್ ಇನ್ ಆನ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಎನ್ವಿರಾನ್ಮೆಂಟ್. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಸರದಲ್ಲಿನ ಹಣಕಾಸಿನ ಒಂದು ನಿರ್ವಹಣೆ ಮಾಡೋದಾಗಿರುತ್ತೆ. ದಟ್ ಈಸ್ ಟ್ರೇಡಿಂಗ್ ಆ್ಯಂಡ್ ಮೇಕಿಂಗ್ ಮನಿ ಥ್ರೂ ಎಕ್ಸ್ಚೇಂಜ್ ಆಫ್ ಫಾರಿನ್ ಕರೆನ್ಸಿ. ಅಂದ್ರೆ ಯಾವ ಥರ ವ್ಯಾಪಾರ ಇದು, ವಿದೇಶಿ ವ್ಯಾಪಾರ. ಯಾವ ರೀತಿಯಾಗಿ ವಿದೇಶಿ ಕರೆನ್ಸಿಯೊಂದಿಗೆ ವಿನಿಮಯದ ಮುಖಾಂತರ ನಾವು ವ್ಯಾಪಾರ ವಹಿವಾಟನ್ನು ನಡೆಸೋದಾಗಿರ್ತದೆ, ಅದನ್ನ ಇದು ನಿರ್ವಹಣೆ ಮಾಡೋದಾಗಿರ್ತದೆ ಓಕೆ. ಯಾವುದು, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹಾಗೆ ಇನ್ನೊಂದು ಪಾಯಿಂಟ್ ಏನು ಓದಿದ್ವಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ. ಇದೇನು, ಇಟ್ ಈಸ್ ಆನ್ ಓವರ್ ದ ಕೌಂಟರ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ದಟ್ ಡಿಟರ್ಮೈನ್ಸ್ ದ ಎಕ್ಸ್ಚೇಂಜ್ ರೇಟ್ ಫಾರ್ ಕರೆನ್ಸೀಸ್ ಅರೌಂಡ್ ದ ವರ್ಲ್ಡ್. ಅಂತಂದ್ರೆ ಇದು ಒಂಥರ ಓವರ್ ದ ಕೌಂಟರ್ ಮಾರ್ಕೆಟ್ ಆಗಿರೋದು, ಗ್ಲೋಬಲ್ ಮಾರ್ಕೆಟ್ ಪ್ಲೇಸು. ಹಾಗಾಗಿ ಇದು ಎಕ್ಸ್ಚೇಂಜ್ ರೇಟ್ ಅಂದ್ರೆ ವಿನಿಮಯ ದರ, ಜಗತ್ತಿನಾದ್ಯಂತ ಇರುವಂತ ದೇಶಗಳಲ್ಲಿನ ಏನು ಕರೆನ್ಸಿ ಇದೆ ಅದರ ವಿನಿಮಯ ದರವನ್ನ ನಿರ್ಧಾರ ಮಾಡಿಕೊಳ್ಳಲು ಇದೊಂದು ಸಹಕಾರಿಯಾಗಿರ್ತದೆ ಅಂತ. ಬಹುಶಃ ಈ ಒಂದು ದೀರ್ಘಾವಧಿ ಆಯ್ತು ಅಲ್ವಾ. ದೀರ್ಘಾವಧಿಯಲ್ಲಿ ನಾವು ಇವತ್ತು ಒಂದು ವಿಷಯವನ್ನು ಅಧ್ಯಯನ ಮಾಡಿದ್ವಿ. ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಹಾಗೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಬಗ್ಗೆ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನಾನು ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಹೊಸದಾಗಿರುವಂಥ ಒಂದು ವಿಷಯನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.